ಪ್ರೈಸ್ ಗಾಡ್. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮಗೆ ಶುಭಾಶಯಗಳು. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮ್ಮ ಇಂದಿನ ಸಂದೇಶದ ಶೀರ್ಷಿಕೆ, ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಆತ್ಮವನ್ನು ನೋಡಿಕೊಳ್ಳಿ. ಜ್ಞಾನೋಕ್ತಿಗಳು 20:27 ನಾವು ಓದುತ್ತೇವೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ. ನಮ್ಮಲ್ಲಿ ಆತ್ಮ, ಮನಸ್ಸು, ದೇಹ ಎಂಬ 3 ಭಾಗಗಳಿವೆ. ಮನುಷ್ಯನ ಆತ್ಮವು ಅವನು ಬದುಕಬೇಕಾದ ಮಾರ್ಗವನ್ನು ತೋರಿಸಲು ಅವನಲ್ಲಿ ಸ್ಥಾಪಿಸಲ್ಪಟ್ಟ ಬೆಳಕು. ಆದರೆ ಮೊದಲಿಗಿಂದಲೂ ಪಾಪದ ಮೂಲಕ ಅದು ದುರ್ಬಲವಾಗಿದೆ. ನಮ್ಮಲ್ಲಿ ಜೀವ ನೀಡುವ ಭಾಗವು ಆತ್ಮ. ಮತ್ತು ಆತ್ಮ ನಮ್ಮಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ಅರ್ಥ ಮಾಡಿಕೊಳ್ಳೋಣ. ಡಿಜಿಟಲ್ ಸಾಧನಗಳು ಶಕ್ತಿಯ ಮೂಲವನ್ನು ಹೊರತುಪಡಿಸಿ ಕಾರ್ಯನಿರ್ವಹಿಸಲು ಸಾಧ್ಯವಿಲ್ಲ. ಮನುಷ್ಯನಲ್ಲಿರುವ ಆತ್ಮದ ಹೊರತಾಗಿ ಮನುಷ್ಯನು ಶಕ್ತಿ ಇಲ್ಲದ ಡಿಜಿಟಲ್ ಸಾಧನದಂತಿದೆ. ಯಾಕೋಬನು 2:26 ನಾವು ಓದುತ್ತೇವೆ, ಆತ್ಮವಿಲ್ಲದ ದೇಹವು ಸತ್ತದಾಗಿದೆ. ನಮ್ಮ ಆತ್ಮವು ಸಂಪೂರ್ಣ ದೇಹಕ್ಕೆ ಜೀವವನ್ನು ನೀಡುತ್ತದೆ. ಆತ್ಮವು ದೇವರ ಪ್ರಜ್ಞೆಯನ್ನು ನೀಡುತ್ತದೆ ಮತ್ತು ನಮ್ಮ ಆತ್ಮದಿಂದ ನಾವು ದೇವರನ್ನು ಆರಾಧಿಸುತ್ತೇವೆ. ನಮ್ಮ ಆತ್ಮವು ನಮ್ಮ ದೇಹ ಮತ್ತು ಮನಸ್ಸನ್ನು ನಿಯಂತ್ರಿಸುತ್ತದೆ. ನೀವು ಅರ್ಥ ಮಾಡಿಕೋಬೇಕು, ನಮ್ಮಲ್ಲಿ 3 ಭಾಗಗಳಿದೆ. ನಮಗೆ ಅದು ಕಾಣುವುದಿಲ್ಲ. ದೇಹ ಕಾಣಿಸುತ್ತೆ, ಮನಸ್ಸಾದರೆ ನಮಗೆ ಗೊತ್ತಾಗತ್ತೆ. ಮನಸ್ಸಲ್ಲಿ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೇವೆ. ಮತ್ತೆ ನಮಗೆ ಆತ್ಮ ಇದೆ. ಆತ್ಮ ಎಂದರೆ ನಾನು ಹೇಳ್ತೀನಿ, ಅದು ಉಪಪ್ರಜ್ಞಾ ಮನಸ್ಸು, ಸಬ್ಕಾನ್ಷಿಯಸ್ ಮನಸ್ಸು, ಅದೇ ಆತ್ಮ. ಆ ಉಪಪ್ರಜ್ಞಾ ಮನಸ್ಸಲ್ಲಿ ನಮಗೆ ಗೊತ್ತಾಗುತ್ತದೆ ಏನು ಒಳ್ಳೆಯದು ಕೆಟ್ಟದು ಯಾವುದು ಅಂದರೆ ನಮ್ಮ ಉಪಪ್ರಜ್ಞಾ ಮನಸ್ಸಲ್ಲಿ ನಮಗೆ ಗೊತ್ತಾಗುತ್ತದೆ. ಮತ್ತು 1 ಕೊರಿಂಥದವರಿಗೆ 6:17 ಬರೆದಿದೆ, ಕರ್ತನನ್ನು ಸೇರಿಕೊಳ್ಳುವವನು ಒಂದೇ ಆತ್ಮವಾಗಿದ್ದಾನೆ. ನಾವು ಹೊಸದಾಗಿ ಹುಟ್ಟಿದಾಗ ದೇವರ ಆತ್ಮವನ್ನು ನಾವು ಹೊಂದಿದ್ದೇವೆ. ಹೊಸದಾಗಿ ಹುಟ್ಟಿದಾಗ 2 ಆತ್ಮವನ್ನು ನಮಗೆ ಇರುತ್ತದೆ, ನಮ್ಮ ಆತ್ಮ ಮತ್ತು ದೇವರ ಆತ್ಮ. ಯೋಹಾನ 3:6-7 ಯೇಸುದೇವರು ಹೇಳಿದರು, ದೇಹದಿಂದ ಹುಟ್ಟಿತ್ತು ದೇಹವೇ, ಆತ್ಮನಿಂದ ಹುಟ್ಟಿತ್ತು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದರಿಂದ ಆಶ್ಚರ್ಯಪಡಬೇಡಿ. ಯೇಸುದೇವರು ಹೇಳ್ತಾ ಇದ್ದಾರೆ, ನೀವು ಹೊಸದಾಗಿ ಹುಟ್ಟಬೇಕು, ನೀವು ಆಶ್ಚರ್ಯಪಡಬೇಡಿ. ಯಾಕೆ? ನಿಮಗೆ ಒಂದು ಆತ್ಮ ಇದೆ. ನಾವೆಲ್ಲರೂ ಆ ಆತ್ಮನಿಂದಾನೇ ನಾವು ನಡೆಸೋದು. ನಮ್ಮ ಆತ್ಮ ಏನು ಹೇಳುತ್ತದೋ ಅದೇ ತರನೇ ನಾವು ನಡೆಯುವುದು. ನೀವು ಹೇಳ್ತೀರಿ, ಇಲ್ಲ ನನಗೆ ಆತ್ಮ ಎಲ್ಲಿದೆ, ನನಗೆ ಕಾಣುವುದಿಲ್ಲ ಅಂತ. ನಿಮ್ಮ ಆತ್ಮ ಏನು ಹೇಳುತ್ತದೋ ಅದೇ ತರಾನೇ ನೀವು ನಡೆಯುವುದು. ಆದರೆ ನಮ್ಮ ಆತ್ಮಕ್ಕೆ ಸರಿ ಯಾವುದು ತಪ್ಪು ಯಾವುದು ಅಂತ ನಮಗೆ ತಿಳುವಳಿಕೆ ಇಲ್ಲ. ನಮ್ಮ ಆತ್ಮದೊಂದಿಗೆ ನಮ್ಮ ಲೌಕಿಕ ಜೀವನ ಮತ್ತು ಧಾರ್ಮಿಕ ಜೀವನವನ್ನು ಮಾತ್ರ ಬದುಕಬಹುದು. ಲೌಕಿಕ ಜೀವನ ಅಂದ್ರೆ ಈ ಜಗತ್ತಿನ ಅನುಗುಣವಾಗಿ ಮಾತ್ರ ನಮಗೆ ಬದುಕಬಹುದು. ಆದರೆ ಆಧ್ಯಾತ್ಮಿಕ ಜೀವನವನ್ನು ನಡೆಸಲು ನಮಗೆ ದೇವರ ಆತ್ಮ ಬೇಕು. ಧಾರ್ಮಿಕ ಜೀವನ ಅಲ್ಲ ಆಧ್ಯಾತ್ಮಿಕ ಜೀವನ. ಧಾರ್ಮಿಕ ಜೀವನ ಅಂದರೆ ರಿಲಿಜಿಯಸ್ ಲೈಫ್. ಆಧ್ಯಾತ್ಮಿಕ ಜೀವನ ಅಂದರೆ ನೀತಿವಂತ ಜೀವನ, ದೇವರ ನೀತಿಯ ಪ್ರಕಾರ ಜೀವನ ಮಾಡುವುದು, ದೇವರ ಇಚ್ಛೆಯ ಪ್ರಕಾರ ಜೀವನ ಮಾಡುವುದು, ಅದೇ ಆತ್ಮೀಯ ಜೀವನ. ಧಾರ್ಮಿಕ ಜೀವನ ಅಂದರೆ ರಿಲಿಜಿಯಸ್ ಲೈಫ್ ಅಂದರೆ ನಮಗೂ ಗೊತ್ತು ಒಂದು ದೇವರಿದ್ದಾರೆ, ಆ ದೇವರನ್ನೇ ನಮಗೆ ಒಂದು ಕಲ್ಪನೆ ಇದೆ, ಹಿಂಗೆಲ್ಲ ದೇವರನ್ನ ಪೂಜಿಸಬೇಕು ಅಲ್ಲವೇ? ಆ ಕಲ್ಪನೆಯ ಪ್ರಕಾರ ನಾವು ಮಾಡುತ್ತಾ ಹೋಗ್ತೇವೆ. ನಮ್ಮ ಪೇರೆಂಟ್ಸು, ಗ್ರ್ಯಾಂಡ್ ಪೇರೆಂಟ್ಸು, ಜನರೇಷನ್ಸ್ ನಮ್ಮ ಕುಟುಂಬದಿಂದ ಹೇಗೆ ಅದು ಪೂಜಿಸುತ್ತಾ ಇದ್ದೇವೆಯೋ ನಮಗೂ ಅನಿಸುತ್ತದೆ, ಹೌದು ಅದೇ ತರಾನೇ ನಾವು ಪೂಜಿಸಬೇಕು. ಅದು ಧಾರ್ಮಿಕ ಜೀವನ. ಆ ಧಾರ್ಮಿಕ ಜೀವನಕ್ಕೆ ದೇವರ ಆತ್ಮ ಬೇಕಾಗಿಲ್ಲ. ಅದಕ್ಕೆ ಯೇಸುದೇವರು ಹೇಳಿದರು, ದೇಹದಿಂದ ಹುಟ್ಟಿತ್ತು ದೇಹವೇ, ಆತ್ಮನಿಂದ ಹುಟ್ಟಿತ್ತು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿಮಗೆ ಹೇಳಿದರಿಂದ ಆಶ್ಚರ್ಯಪಡಬೇಡಿ. ನೀವು ಆಶ್ಚರ್ಯಪಡ್ತೀರಾ? ಎಲ್ಲರೂ ಆಶ್ಚರ್ಯಪಟ್ಟಿದ್ದೀರಲ್ಲ. ನೀವೇ ತಿಳ್ಕೊಳ್ಳಿ, ಎಲ್ಲಿ ಆತ್ಮ ನನ್ನೊಳಗೆ ಇದೆಯಾ? ನಿಮ್ಮೊಳಗೆ ಇರುವ ಆತ್ಮ ನಮಗೆ ಕಾಣಿಸುತ್ತಾ? ಇಲ್ಲವಲ್ಲ. ಮತ್ತೆ ಎಲ್ಲಿ ನನಗೆ ಪರಿಶುದ್ಧಾತ್ಮನನ್ನು ಸಿಕ್ಕಿದೆ ಅಂತ ನೀವು ತಿಳ್ಕೊಂಡಿರಬಹುದು. ಆದರೆ ಹಂಗೆ ಎಲ್ಲ ನಾವು ಹೊಸದಾಗಿ ಹುಟ್ಟಿದಾಗ ನಮ್ಮ ಆತ್ಮನ ಜೊತೆಗೆ ದೇವರ ಆತ್ಮ ಬಂದು ಸೇರಿದೆ. ನಾವು ಹುಟ್ಟೋದು ಮಾತ್ರವಲ್ಲ, ಮತ್ತು ನಾವು ಹೊಸದಾಗಿ ಹುಟ್ಟಬೇಕು ಎಂದು ಈ ಕಾರಣಕ್ಕಾಗಿ ದೇವರು ಹೇಳಿದರು. ಆತ್ಮೀಯ ಜೀವನವನ್ನು ನಡೆಸಲು ನಮ್ಮಲ್ಲಿ ದೇವರ ಆತ್ಮ ಬೇಕು. ಯಾಕೆ ನಾವು ಹೊಸದಾಗಿ ಹುಟ್ಟಬೇಕು? ದೇವರ ಆತ್ಮನಿಂದ ನಡೆಸಲ್ಪಡುವುದಕ್ಕೆ. ಹಲ್ಲೆಲೂಯ. ನೀವು ಈ ಬಗ್ಗೆ ಸ್ಪಷ್ಟವಾಗಿರಬೇಕು.
ನಾವು ರಕ್ಷಣೆ ಹೊಂದಿದಾಗ ನಾವು ದೇವರ ಆತ್ಮವನ್ನು ಪಡೆಯುತ್ತೇವೆ. ನಾವು 2 ಆತ್ಮಗಳನ್ನು ಹೊಂದುತ್ತೇವೆ, ದೇವರ ಆತ್ಮ ಮತ್ತು ನಮ್ಮ ಆತ್ಮ. ನಮ್ಮ ಆತ್ಮವು ದೇವರ ಆತ್ಮದೊಂದಿಗೆ ಸಂಪರ್ಕಕ್ಕೆ ಬಂದಾಗ ನಮ್ಮ ಆತ್ಮ ಇದೆ, ಅದರ ಜೊತೆಗೆ ದೇವರ ಆತ್ಮ, ಅದು ಒಟ್ಟಿಗೆ ಸಂಪರ್ಕಕ್ಕೆ ಬರಬೇಕು, ಕನೆಕ್ಟೆಡ್ ಆಗಿರಬೇಕು. ಆದರೆ ಮಾತ್ರ ದೇವರ ಆತ್ಮನಿಂದ ನಮಗೆ ಬೆಳಕು ಸಿಕ್ಕೋದು. ನಮ್ಮ ಆತ್ಮ ಕತ್ತಲಲ್ಲಿದೆ, ಯಾಕೆಂದ್ರೆ ನಮ್ಮ ಆತ್ಮಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುವುದಿಲ್ಲ. ಈ ಲೋಕದ ಪ್ರಕಾರ ನಾವು ಹಾಗೆಯೇ ಜೀವನ ಮಾಡುತ್ತೇವೆ. ಆದರೆ ದೇವರ ಬೆಳಕು ಏನು? ದೇವರ ಆತ್ಮದಲ್ಲಿ ಏನು? ರೈಚಸ್ನೆಸ್ ಅಲ್ಲವೇ? ನೀತಿಯ ಮಾರ್ಗ. ಅದೇ ಬೆಳಕು, ನೀತಿಯ ಮಾರ್ಗನೇ ಬೆಳಕು. ನಾವು ದೇವರ ಆತ್ಮನೊಂದಿಗೆ ಸೇರಬೇಕು. ಅದಕ್ಕೆ ಮೊದಲು ನಮಗೆ ದೇವರ ಆತ್ಮನೊಂದಿಗೆ ಯೂನಿಟಿ ಇರಬೇಕು. ಎಫೆಸದವರಿಗೆ 4:3 ಅಂದರೆ ಯೂನಿಟಿ ಇರಬೇಕು ಅಂದ್ರೆ ಏನು? ದೇವರ ಆತ್ಮ ಏನು ಹೇಳುತ್ತಾರೋ ಅದಿನ ಪ್ರಕಾರ ನಾನು ನಡೀತೀನಿ. ಅರ್ಥ ಮಾಡಿಕೊಳ್ಳಿ. ಯೂನಿಟಿ ಇದ್ರೆ ಮಾತ್ರ ನಿಮಗೆ ದೇವರ ಆತ್ಮನಿಂದ ಬೆಳಕು ಸಿಕ್ಕುವುದು. ಇಲ್ಲ, ದೇವರ ಆತ್ಮ ಒಂದು ಹೇಳಿದ್ರೆ ಇಲ್ಲ ಹಂಗೆ ನಡೆಯಕ್ಕಾಗತ್ತೆ, ನನಗಂಗೆ ನಡೆಯಕ್ಕಾಗಲ್ಲ. ದೇವರಿಗೆ ಹೇಳಬಹುದು ಹಂಗೆ ನಡೆಯೋದು, ಹೌದು ಅದು ಕರೆಕ್ಟು, ಆದರೆ ನನಗಾಗಲ್ಲ ಅಂತ ನೀವು ಹೇಳಿದರೆ ದೇವರ ಆತ್ಮನೊಂದಿಗೆ ನಿಮಗೆ ಯೂನಿಟಿ ಇಲ್ಲ ಮತ್ತು ದೇವರ ಆತ್ಮನಿಂದ ನಿಮಗೆ ಬೆಳಕು ಸಿಗೋದಿಲ್ಲ ಮತ್ತು ಇನ್ನು ನಿಮ್ಮ ಆತ್ಮ ಕತ್ತಲಲ್ಲೇ ಇರುತ್ತದೆ. ಹಲ್ಲೆಲೂಯಾ. ಯೋಹಾನ 3:5 ಯೇಸುದೇವರು ಹೇಳುತ್ತಾ ಇದ್ದಾರೆ, ನಾನು ನಿನಗೆ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ಸ್ವರ್ಗ ರಾಜ್ಯಕ್ಕೆ ಸೇರಲಾರನು. ನೀರಿನಿಂದ ಅಂದರೆ ವಾಟರ್ ಬ್ಯಾಪ್ಟಿಸಮ್, ನೀರಿನಿಂದ ಹುಟ್ಟಬೇಕು, ಆತ್ಮನಿಂದ ಹುಟ್ಟಬೇಕು. ಇದಕ್ಕೆ ಅಂತ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಆತ್ಮ ಬಂದಿರುತ್ತದೆ ನಮ್ಮ ಹೃದಯದಲ್ಲಿ, ಏನೋ ಒಂದು ಫೀಲಿಂಗ್ ಬರುತ್ತದೆ ಅಂತ ನೀವು ಹಂಗೆ ತಿಳ್ಕೊಳ್ಳಬಾರದು. ಆತ್ಮನಿಂದ ನಾವು ಹುಟ್ಟಿದರೆ ನಮ್ಮಲ್ಲಿ ಆತ್ಮ ಬೆಳೆಯಬೇಕು, ದೇವರ ಆತ್ಮ ಬೆಳೆಯಬೇಕು. ಸೊ ನಮ್ಮ ಆತ್ಮವು ನಮ್ಮಲ್ಲಿರುವ ಪವಿತ್ರಾತ್ಮನೊಂದಿಗೆ ಸಂಪರ್ಕಕ್ಕೆ ಬರಬೇಕು. ಅದಕ್ಕೆ ಮೊದಲು ಯೂನಿಟಿ ಇರಬೇಕು. ಯೂನಿಟಿ ಇಲ್ಲದಿದ್ದರೆ ಸಂಪರ್ಕಕ್ಕೆ ಬರಕ್ಕಾಗಲ್ಲ ಮತ್ತು ಬೆಳಕು ಸಿಕ್ಕುವುದಿಲ್ಲ. ದೇವರ ಆತ್ಮದಿಂದ ಮುನ್ನಡೆಸಲು ನಾವು ಸಿದ್ಧರಾಗಿರಬೇಕು. ಇಲ್ಲದಿದ್ದರೆ ಇನ್ನೂ ನಮ್ಮ ಆತ್ಮವು ಕತ್ತಲೆಯಲ್ಲಿ ಇರ್ತದೆ. ನಮ್ಮ ಆತ್ಮವು ದೇವರ ಆತ್ಮದಿಂದ ಬೆಳಕನ್ನು ಹೇಗೆ ಪಡೆಯುತ್ತೇವೆ? ಲೈಟಿಂಗ್ಗೆ ಬರ್ತಾ ಇರ್ತದೆ ನಮ್ಮ ಆತ್ಮ. ಇಲ್ಲಿ ನೀವೇನು ತಿಳ್ಕೊಳ್ತೀರಿ? ದೇವರ ಆತ್ಮದಲ್ಲಿ ಫುಲ್ಲು ಲೈಟ್ 100 ವಾಟ್ಸ್. ದೇವರ ಆತ್ಮ ಅಲ್ಲ, 1000 ವಾಟ್ಸ್ ಇರಬಹುದು. ಹೌದು, 1000 ವಾಟ್ಸು 1,000,000 ವಾಟ್ಸು ಇರಬಹುದು. ಅದು ಹಿಂಗೆ ಬರ್ತದೆ, ನಿಮ್ಗೆ ಹಂಗೆ ಸಿಗ್ತದ ಅಂದ ನೀವು ಪ್ರಯತ್ನ ಪಡಬೇಕು ಅದು ಸ್ವೀಕರಿಸುವುದಕ್ಕೆ, ಅದು ಅಕ್ಸೆಪ್ಟ್ ಮಾಡುವುದಕ್ಕೆ, ಅದು ಅಬ್ಸರ್ವ್ ಮಾಡುವುದಕ್ಕೆ. ಅದು ಹಂಗೆ ಬಂದು ಸೇರುವುದಿಲ್ಲ. ಹಿಂಗೆ ಬೆಳಕು ಪ್ರಕಾಶ ಇರ್ತದೆ. 100 ವಾಟ್ಸ್ ಅಲ್ಲ, 1,000,000 ವಾಟ್ಸ್ ಆದರೂ ಇರಲಿ, ಅದು ಹಂಗೆ ಬಂದು ಸೇರುವುದಿಲ್ಲ. ನೀವು ಅದಕ್ಕೆ ಮ್ಯಾಗ್ನೆಟ್ ತರ ಅಟ್ಯಾಚ್ ಆಗಬೇಕು. ಅದು ಹೇಗೆ? ಅರ್ಥ ಮಾಡಿಕೊಳ್ಳಿ. ದೇವರ ವಾಕ್ಯಗಳನ್ನು ನೀವು ಅಧ್ಯಯನ ಮಾಡಬೇಕು ಮತ್ತು ಅವುಗಳನ್ನು ಧ್ಯಾನಿಸಬೇಕು. ದೇವರ ವಾಕ್ಯಗಳನ್ನು ನೀವು ಅಧ್ಯಯನ ಮಾಡಬೇಕು. ಯಾವಾಗ? ನಿಮಗೆ ಇಷ್ಟ ಬಂದಾಗನ ಅಲ್ಲ, ಡೈಲಿ. ಮತ್ತು ನೀವು ಧ್ಯಾನಿಸಬೇಕು. ಈ ವಾಕ್ಯ ಹೇಳುತ್ತದೆ ರೋಮಪುರದವರಿಗೆ 8:5-6, ಶರೀರವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆತ್ಮವನ್ನು ಅನುಸರಿಸುವವರಾಗಿದ್ದರೆ ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರಕ್ಕನುಸಾರವಾದ ಮನಸ್ಸು ಮರಣ, ಆತ್ಮಿಕವಾದ ಮನಸ್ಸು ಜೀವವೂ ಸಮಾಧಾನವೂ ಆಗಿದೆ. ಶರೀರವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ನಾನು ಹೇಳಿದೆಯಲ್ಲ, ಈ ದೇವರ ಆತ್ಮ ನಮ್ಮೊಳಗೆ ಇದೆ, ಅದು ಹಂಗೆ ಅಬ್ಸಾರ್ಬ್ ಆಗುವುದಿಲ್ಲ. ನೀವು ಪ್ರಯತ್ನ ಮಾಡಬೇಕು. ಹೇಗೆ? ನೀವು ಅಧ್ಯಯನ ಮಾಡಬೇಕು. ದೇವರ ಮಾರ್ಗ ಏನೆಂದು ಅರ್ಥವಾಗಬೇಕಲ್ಲ. ಈ ಲೋಕದ ಮಾರ್ಗಕ್ಕೆ ಅನುಗುಣವಾಗಿ ಜೀವನ ಮಾಡೋಕ್ಕೆ ನಮಗೆ ಗೊತ್ತು. ಯಾರು ನಮಗೆ ಓದಿಕೊಡ್ಬೇಕಾಗಿಲ್ಲ ಅಲ್ಲವೇ? ಯಾರಾದರೂ ಬೈಯಕ್ಕೆ ಬಂದರೆ ನಾವು ಬೈತೇವೆ, ಯಾರಾದರೂ ಕಟ್ಟದು ಮಾಡಿದ್ರೆ ನಾವು ಕಟ್ಟದು ಮಾಡುತ್ತೇವೆ, ಅಲ್ಲವೇ? ಅದೇ ತರ ನಾವು ಜೀವನ ಮಾಡುತ್ತೇವೆ. ಆದರೆ ದೇವರು ಹೇಳುತ್ತಾರೆ ಏನು? ಯಾರಾದರೂ ಕಟ್ಟದು ಮಾಡಿದರೆ ಅವರನ್ನು ಕ್ಷಮಿಸಿ, ಸಹಿಸಿ, ಅವರನ್ನು ಪ್ರೀತಿ ಮಾಡಿ. ಅದು ನಿಮಗೆ ಅದೇ ಬೆಳಕು.
ಅದೇ ಬೆಳಕು. ಮತ್ತೆ ನೀವು ಸ್ವಾರ್ಥರಾಗಿ ನಿಮಗೋಸ್ಕರ ಮಾತ್ರ ಜೀವನ ಮಾಡಬಾರದು. ನೀವು ನನಗೋಸ್ಕರ ನನ್ನ ಸೇವೆ ಮಾಡಬೇಕು. ಏನು ಸೇವೆ? ಈ ಸುವಿಶೇಷ ಬೇರೆಯವರಿಗೆ ಹೋಗಿ ಸಾರಬೇಕು. ಬೇರೆಯವರನ್ನು ನನ್ನ ಹತ್ರ ಕರ್ಕೊಂಡ್ಬರ್ಬೇಕು. ಎದಕ್ಕೆ? ನನ್ನ ಹತ್ರ ಬಂದರೆ ಒಳ್ಳೆಯ ಜೀವನ ಅಲ್ಲವೇ? ದೇವರು ನಮಗೆ ಬರುವುದು ಎದಕ್ಕೆ? ನಮಗೆ ಒಳ್ಳೆಯ ಜೀವನ ಕೊಡುವುದಕ್ಕೆ. ನಿಮಗೇನು ಸಿಕ್ಕಿರುವುದು ಅದು ಬೇರೆಯವರಿಗೆ ಕೊಡಬೇಕು. ಇದೇ ಬೆಳಕು. ಈ ಮಾರ್ಗದರ್ಶನ ನೀವು ಸ್ವೀಕರಿಸಬೇಕು. ಹೇಗೆ ಸ್ವೀಕರಿಸುವುದು? ನೀವು ಆತ್ಮಗಳಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡಬೇಕು ಅಂದರೆ ನೀವು ಯೋಚಿಸಬೇಕು. ಹೌದು, ಐ ಶುಡ್ ಬಿ ಎ ಪ್ರಾಫಿಟಬಲ್ ಸರ್ವೆಂಟ್. ನಾನು ದೇವರಿಗೆ ಸೇವೆ ಮಾಡಬೇಕು. ನೀವು ನಿಮಗೆ ಸೇವೆ ಮಾಡಬೇಕು ಅಂದ್ರೆ ನಿಮಗೆ 10 ಸಾರಿ ನೀವು ಹೇಳಬೇಕಾಗಿಲ್ಲ. ಇಲ್ಲ, ನೀವು ನಿಮಗೆ ಸೇವೆ ಮಾಡ್ತೀರಿ. ನಾನು ಕೆಲಸಕ್ಕೆ ಹೋಗ್ಬೇಕು, ನಾನು ದುಡಿಯಬೇಕು, ನಾನು ಕಾಲೇಜಿಗೆ ಹೋಗಬೇಕು, ನಾನು ಓದಬೇಕು ಅಂದ್ರೆ 1000 ಟೈಮ್ಸ್ ನಾವು ಹೇಳ್ಬೇಕಾ? ಇಲ್ಲ, ನಮಗದು ಗೊತ್ತು. ನಾನು ಈ ಲೋಕದಲ್ಲಿ ಹುಟ್ಟಿದರೆ ನಮಗೆ ಎಜುಕೇಶನ್ ಬೇಕು ಅಲ್ಲವೇ, ಮತ್ತು ಜಾಬ್ ಬೇಕು, ಅದೆಲ್ಲ ನಮಗೆ ಗೊತ್ತು. ಆದರೆ ಅದೇ ತರ ದೇವರ ಸೇವೆ ನಮಗೆ ಬೇಕು. ದೇವರ ದಾರಿಯಲ್ಲಿ ನಾವು ನಡೆಯಬೇಕು ಅಂದ್ರೆ ನೀವು ಅದರ ಪ್ರಕಾರ ನೀವು ಯೋಚಿಸಬೇಕು ಮತ್ತು ಅದರ ಪ್ರಕಾರ ನಾವು ಪ್ರಾರ್ಥಿಸಬೇಕು. ಇದೆರಡೂ ಬೇಕು. ಅರ್ಥವಾಯ್ತಾ ನಮಗೆ? ದೇವರಿಗೆ ಹೇಳಿದರು, ಗಿವ್ ಅಸ್ ದಿಸ್ ಡೇ ಅವರ್ ಡೈಲಿ ಬ್ರೆಡ್. ಅವತ್ತಿನ ಆಹಾರ ನನಗೆ ಕೊಡಿ. ಏನು? ಆತ್ಮದ ಆಹಾರ. ಈ ಲೋಕದ ಆಹಾರ ಅಲ್ಲ, ಆತ್ಮದ ಆಹಾರ. ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. ನೋಡಿ, ನಿಮಗೆ ಹೊಟ್ಟೆಗೆ ಹಸಿವಾದರೆ ಊಟ ಮಾಡಬೇಕು ಅಂತ ಗೊತ್ತಿದೆ. ನೀವು ಯೋಚನೆ ಮಾಡಬೇಕಾ? ನನ್ನ ಹೊಟ್ಟೆ ಹಸಿಯಬೇಕು, ನಾನು ಊಟ ಮಾಡಬೇಕು, ನಾನಿವತ್ತು ಬಿರಿಯಾನಿ ತಿನ್ನಬೇಕು. ಏನು ನೀವು ಮೆಡಿಟೇಷನೇ ಮಾಡಬೇಡ. ಬಿರಿಯಾನಿ ನಿಮ್ಮ ಮುಂದೆ ಬಂದರೆ 2 ಪ್ಲೇಟೇ ನೀವು ಖಾಲಿ ಮಾಡ್ತೀರಿ ಅಲ್ಲವೇ? ಅದೇ ತರ ಅಲ್ಲ ದೇವರ ವಾಕ್ಯ ನಾವು ಊಟ ಮಾಡಬೇಕಂದ್ರೆ ನಾವು ಧ್ಯಾನಿಸಬೇಕು. ಯಾಕೆಂದ್ರೆ ಅದು ಸ್ವಲ್ಪ ಗಟ್ಟಿಯಾಗಿರುವುದು. ಮನುಷ್ಯರನ್ನು ಪ್ರೀತಿಸಬೇಕು, ಸಹಿಸಬೇಕು, ಕ್ಷಮಿಸಬೇಕು, ಅವರಿಗೆ ಒಳ್ಳೆಯದನ್ನು ಯೋಜಿಸಬೇಕು, ಅವರಿಗೋಸ್ಕರ ಪ್ರಾರ್ಥಿಸಬೇಕು, ಒಳ್ಳೆಯದು ಮಾಡಬೇಕು. ಸ್ವಂತ ಮನೆಯವರಿಗೂ ಮಾತ್ರ ಅಲ್ಲ ಒಳ್ಳೆಯದು ಮಾಡುವುದು. ಪಾಸ್ಟರ್ ಹೇಳಿದರು, ನನ್ನ ಆತ್ಮದಿಂದ ನಾನು ಒಳ್ಳೆಯದು ಮಾಡಬೇಕು. ಹೌದು, ನಾನು ನನ್ನ ಮನೆಯವರಿಗೆಲ್ಲ ಒಳ್ಳೆಯದು ಮಾಡ್ತೇನೆ. ಸ್ವಂತ ಮನೆಗೂ ಮಾತ್ರ ಅಲ್ಲ, ದೇವರ ಮನೆಯವರಿಗೆ. ಇದೆಲ್ಲ ನೀವು ಯೋಜಿಸಬೇಕು. ಅಯ್ಯೋ, ನಾನೇನು ಮಾಡ್ತಾ ಇಲ್ವಲ್ಲ, ನಾನು ಯಾರಿಗೂ ಏನು ಮಾಡ್ತಾ ಇಲ್ವಲ್ಲ, ನಾನೇನು ದೇವರ ಸೇವೆ ಮಾಡ್ತಾ ಇಲ್ವಲ್ಲ. ನೀವು ಯೋಜಿಸಿದರೆ ಮಾತ್ರ ನಿಮಗೆ ಮಾಡಕ್ಕಾಗುತ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಸೊ ಒಮ್ಮೆ ನಿಮ್ಮ ಆತ್ಮವು ಅದರ ಜವಾಬ್ದಾರಿಯನ್ನು ತಿರಸ್ಕರಿಸಿದರೆ, ಅಂದರೆ ನೀವು ಪವಿತ್ರಾತ್ಮನ ಮಾರ್ಗದರ್ಶನವನ್ನು ಅನುಸರಿಸದಿದ್ದರೆ ಗೆಲುವು ಅಸಾಧ್ಯವಾಗುತ್ತದೆ. ದೇವರಿಂದ ಏನು ನಿಮಗೆ ಸಿಗುವುದಿಲ್ಲ. ದೇವರು ನಮಗೆ ಪ್ರಾಮಿಸ್ ಮಾಡಿರುವುದು ನಮಗೆ ಸಿಗುವುದಿಲ್ಲ ನಮ್ಮ ಆತ್ಮನಿಂದ ನಾವು ನಡೆದರೆ. ದೇವರ ಆತ್ಮ ಸಿಕ್ಕಿದ ನಂತರವೂ ನಮಗೆ ನಮ್ಮ ಆತ್ಮನಿಂದ ನಡೆಯಬಹುದು. ವಿಶ್ವಾಸಿಗಳೆಲ್ಲ ಸ್ವಂತ ಆತ್ಮನಿಂದ ನಡೆಯುವವರು. ದೇವರ ಆತ್ಮನಿಂದ ನಡೆಯೋರು ಆದರೆ ಆ ಲೈಟ್ ಬರ್ತಾ ಇರ್ತದೆ. ಲೈಟ್ ಏನು? ಗೈಡೆನ್ಸ್, ದೇವರ ಗೈಡೆನ್ಸ್, ವಾಕ್ಯಗಳು. ನಾವೇನು ಮಾಡಬೇಕು? ನಾನಿದು ಮಾಡಬೇಕು, ಅದು ಮಾಡಬಾರದು, ಇದು ಮಾಡಬೇಕು. ಇವತ್ತು ನಾನೇನು ಮಿನಿಸ್ಟ್ರಿ ಮಾಡಲಿಲ್ಲ, ನಾನದು ಮಾಡಬೇಕು. ಅದು ಹಂಗೆ ನಮಗೆ ಬರಬೇಕು. ಅದಕ್ಕೇನು? ವಾಕ್ಯ ಓದಬೇಕು, ಧ್ಯಾನಿಸಬೇಕು, ಆದರೇನೆ ಬರುತ್ತದೆ. ಹಲ್ಲೆಲೂಯಾ. ನೋಡಿ, ಯೆಶಾಯ 42:16 ಹೇಳಿದೆ, ಕುರುಡರನ್ನು ಅವರು ತಿಳಿಯದ ಮಾರ್ಗದಲ್ಲಿ ಮಾಡುವೆನು, ಅವರನ್ನು ತಿಳಿಯದ ಹಾದಿಗಳಲ್ಲಿ ನಡೆಸುವೆನು, ಕತ್ತಲೆಯನ್ನು ಅವರ ಮುಂದೆ ಬೆಳಕಾಗಿಯೂ ಸೊಟ್ಟಾದವುಗಳನ್ನು ನಟ್ಟಾದಾಗಿಯೂ ಮಾಡುವೆನು. ಇವುಗಳನ್ನು ನಾನು ಅವರಿಗೋಸ್ಕರ ಮಾಡುವೆನು, ನಾನು ಅವರನ್ನು ಕೈಬಿಡುವುದಿಲ್ಲ. ಕುರುಡರನ್ನು ಅವರು ತಿಳಿಯದ ಮಾರ್ಗದಲ್ಲಿ ಮಾಡುವೆನು. ನಾವೇ ಕುರುಡರು. ಅವರು ತಿಳಿಯದ ಮಾರ್ಗದಲ್ಲಿ, ನಮಗೆ ಇದೆಲ್ಲ ಗೊತ್ತಿಲ್ಲ. ಅದಕ್ಕೆ ಬೈಬಲ್ ಓದುವಾಗ ಮತ್ತೆ ನಿಮ್ಮ ಪಾಸ್ಟರ್ ಬೋಧಿಸುವಾಗ, ಪಾಸ್ಟರ್ ಗೈಡೆನ್ಸ್ ಕೊಡುವಾಗ, ದೇವರ ಗೈಡೆನ್ಸು ಮತ್ತು ಪಾಸ್ಟರ್ ಗೈಡೆನ್ಸು, ಬೈಬಲಲ್ಲಿ ದೇವರ ವಾಕ್ಯಗಳಿದೆ, ಆದರೆ ಅದು ಅರ್ಥ ಮಾಡಿ ಕೊಡಿಸುವುದಕ್ಕೆ ದೇವರು ಅವರ ಟೀಚರ್ಸ್ ಅನ್ನು ಅಪಾಯಿಂಟ್ ಮಾಡಿದ್ದಾರೆ. ಅವರಿಂದ ನೀವು ಮಾರ್ಗದರ್ಶನವನ್ನು ತಕ್ಕೋಬೇಕು. ಅವರು ಹೇಳುವ ಪ್ರಕಾರ ನೀವು ಜೀವನ ಮಾಡಬೇಕು.
ದೇವರ ಮಾರ್ಗದಲ್ಲಿ. ಇದೆಲ್ಲ ಬೇಡ, ಪಾಸ್ಟರ್ ಏನಾದ್ರೂ ಹೇಳ್ರಿ, ನಾನು ಹೆಂಗ್ ಬೇಕೋ ಹಂಗೆ ನಡೀತೀನಿ ಎಂದು ಹೇಳಿದ್ರೆ ನೀವು ನಿಮ್ಮ ಆತ್ಮನಿಂದ ನೀವು ನಡೀತಾ ಇರುವುದು ಒಂದು ಅರ್ಥ. ಈಗ ಅರ್ಥ ಆಯ್ತಾ? ಅದಕ್ಕೇನು ತುಂಬಾ ದೊಡ್ಡ ಡಿಫಿಕಲ್ಟಿ ಇದೆಯಾ ನೀವು ಹೇಳಿ ದೇವರ ಮಕ್ಕಳೇ? ನಮ್ಮ ಆತ್ಮನಿಂದ ನಡೆಯಬಾರದು, ದೇವರ ಆತ್ಮನಿಂದ ನಡೆಯಬೇಕು. ಇದು ನಮಗೆ ಆಜ್ಞೆ ಆಗಿದೆ. ಗಲಾತ್ಯದವರಿಗೆ 6:16 ವಿಶ್ವಾಸಿಗಳು ತಮ್ಮ ಆತ್ಮವನ್ನು ನಿಯಂತ್ರಿಸಲು ತಮ್ಮ ಇಚ್ಛೆಯನ್ನು ಮತ್ತು ನಿರ್ಣಯವನ್ನು ಚಲಾಯಿಸದಿದ್ದರೆ ಅವರು ತಮ್ಮ ಆಧ್ಯಾತ್ಮಿಕ ಕರ್ತವ್ಯವನ್ನು ನಿರ್ಲಕ್ಷಿಸುತ್ತಾರೆ. ಇದನ್ನು ಆಧ್ಯಾತ್ಮಿಕ ನಿರ್ಲಕ್ಷಣೆ ಎಂದು ಕರೆಯಲಾಗುತ್ತದೆ. ವಿಶ್ವಾಸಿಗಳು ತಮ್ಮ ಆತ್ಮವನ್ನು ನಿಯಂತ್ರಿಸಲು, ನಮ್ಮ ಆತ್ಮವನ್ನು ನಿಯಂತ್ರಿಸಲು ದೇವರು ಹೇಳುತ್ತಾರೆ, ಇವತ್ತು ಕೂಟ ಇದೆ, ಹೋಗ್ಬೇಕು. ಓ ಇಲ್ಲ, ತುಂಬಾ ಕತ್ತಲಾಗತ್ತೆ, ಈಗ 5:15 ಕತ್ತಲಾಗತ್ತೆ, ಮಲಗಿದ್ರೆ ಸಾಕು, ಅಲ್ಲಾದರೆ ಅಡುಗೆ ಮಾಡಿ ಮನೆಯಲ್ಲಿ ಇರಬೇಕು ಅಂದ್ರೆ ನಮ್ಮ ಆತ್ಮ ಹೇಳ್ತದೆ. ಆದರೆ ದೇವರ ಆತ್ಮ ಹಂಗೆ ಹೇಳುವುದಿಲ್ಲ. ನಿಮ್ಮ ಚರ್ಚಲ್ಲಿ ಊಟ ಇದ್ರೆ ಅದಕ್ಕೆ ಹೋಗಬೇಕು ಅಂತ ದೇವರ ಆತ್ಮ ಹೇಳುವುದು. ಇಲ್ಲ, ನನಗೇನ ಕೇಳಿಸ್ತಾ ಇಲ್ಲ ಅಂತ ನೀವು ಹೇಳ್ತೀರಿ. ಯಾಕೆ? ನನಗೇನ ಕೇಳಿಸ್ತಾ ಇಲ್ವಲ್ಲ, ಆ ಲೈಟ್ ನನಗೆ ಕಾಣ್ತಾ ಇಲ್ವಲ್ಲ, ನೀವೇ ಹೇಗೆ ಹೇಳುವುದು? ಯು ಆರ್ ನಾಟ್ ಅಕ್ಸೆಪ್ಟಿಂಗ್ ದಟ್ ಲೈಟ್. ಪಾಸ್ಟರ್ ಮೈಟ್ ಹ್ಯಾವ್ ಟೋಲ್ಡ್ ಯು. ಆ ಲೈಟು ಎಲ್ಲಿಂದ ಬರ್ತದೆ? ದೇವರ ವಾಕ್ಯದಿಂದ ಬರ್ತದೆ, ಪಾಸ್ಟರ್ನ ಬೋಧನೆಯಿಂದ ಬರ್ತದೆ, ಪಾಸ್ಟರ್ನ ಗೈಡೆನ್ಸಿನಿಂದ ಬರ್ತದೆ, ಅಲ್ಲಾಂದ್ರೆ ಇನ್ನೊಬ್ಬರ ಗೈಡೆನ್ಸಿನಿಂದ ಬರ್ತದೆ. ಮತ್ತೆ ಅದೆಲ್ಲ ನಿಮ್ಗೆ ಬೇಡ ಅಂತ ಟರ್ನ್ ಆಫ್ ಮಾಡಿದರೆ ನಿಮ್ಮ ಆತ್ಮನಿಂದ ನೀವು ನಡೀತೀರಿ. ಹಲ್ಲೆಲೂಯಾ. ಇದಕ್ಕೆ ಸ್ಪಿರಿಚುವಲ್ ನೆಗ್ಲಿಜೆನ್ಸ್ ಅಂತ ಹೇಳುತ್ತದೆ. ಆಧ್ಯಾತ್ಮಿಕ ನಿರ್ಲಕ್ಷ್ಯ. ಯಾಕೆ? ದೇವರನ್ನು ನಾವು ತಿರಸ್ಕರಿಸುವುದು. ದೇವರ ಆತ್ಮ ಕೊಟ್ಟಿದ್ದರೂ ನಾವು ಯಾವುದೇ ಪ್ರಾಮುಖ್ಯವನ್ನು ನೀಡುವುದಿಲ್ಲ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ, ಬಿ ಸೀರಿಯಸ್. ದೇವರ ಆತ್ಮ ಒಂದು ಹೇಳ್ತದೆ, ನಿಮಗೆ ಬೇಕಾಗಿರುವುದು ನೀವು ಮಾಡುತ್ತೀರಿ. ಪಾಸ್ಟರ್ ಒಂದು ಹೇಳ್ತಾರೆ, ಇಲ್ಲ ಪಾಸ್ಟರ್ಗೆ ಹಂಗೆಲ್ಲ ಹೇಳಕ್ಕಾಗತ್ತೆ ಎಂದು ಹೇಳಿ ಜೀವನ ಮಾಡ್ತೀರಿ. ಆದರೆ ನೀವು ದೇವರ ಆತ್ಮನಿಗೆ ಏನು ಪ್ರಾಮುಖ್ಯತೆಯನ್ನು ನೀಡುತ್ತಿಲ್ಲ. ವಿಶ್ವಾಸಿಗಳು ಅರ್ಥ ಮಾಡಿಕೊಳ್ಳಬೇಕು, ಅವರು ಹಾಗೇ ಉಳಿದರೆ, ಅವರ ಮಾನವ ಆತ್ಮವು ನಿಯಂತ್ರಣದಲ್ಲಿ ಇಲ್ಲದಿದ್ದರೆ ಅವರು ಕಾಡು ಆಗಬಹುದು. ದೇ ವಿಲ್ ಬಿ ವೈಲ್ಡ್. ಆದರೆ ಅವರು ಹಾಗೆಯೇ ಜೀವನ ಮಾಡಿದರೆ, ಅಂದರೆ ಅವರು ದೇವರ ಆತ್ಮನಿಂದ ಅಲ್ಲ ಜೀವನ ಮಾಡುವುದು, ಸ್ವಂತ ಆತ್ಮನಿಂದ ಜೀವನ ಮಾಡಿದರೆ ಅವರು ಕಾಡು ಆಗುವುದು. ಅಂದರೆ ಅವರು ತಮ್ಮ ಪಾಪದ ಪಾತ್ರಗಳನ್ನು ಮತ್ತು ಭಯ, ಚಿಂತೆ, ಆತಂಕವನ್ನು ನಿಯಂತ್ರಿಸಲು ತುಂಬಾ ಕಷ್ಟಪಡುತ್ತಾರೆ. ದೇವರ ಆತ್ಮದ ನಿಯಂತ್ರಣವಿಲ್ಲದೆ ವಿ ವಿಲ್ ಗೋ ವೈಲ್ಡ್. ನಮಗೆ ಕಂಟ್ರೋಲೇ ಸಿಗೋದಿಲ್ಲ. ಒಂದು ಚಿಕ್ಕ ಪುಟ್ಟ ವಿಷಯ ಸಾಕು, ಅಯ್ಯೋ ಇದು ಹಿಂಗಿದೆ, ಅದೇನು ಒಳ್ಳೇದಾಗೋದಿಲ್ಲ. ಆ ದೇವರ ವಾಕ್ಯದಿಂದ ಅವರಿಗೆ ವಿಶ್ವಾಸ ಬರುವುದಿಲ್ಲ, ವಿಶ್ವಾಸ ಸಿಗುವುದಿಲ್ಲ. ನಾವು ನೋಡುವುದಲ್ಲಿ ನಡೆಯಬಾರದು ಮತ್ತು ನಂಬಿಕೆಯಿಂದ ನಡೆಯಬೇಕು. ನಂಬಿಕೆಯಿಂದ ಅವರಿಗೆ ನಡೆಯಕ್ಕಾಗಲ್ಲ. ಯಾಕೆ? ಅವರ ಆತ್ಮನಿಂದ ಅವರು ನಡೀತಾ ಇದ್ದಾರೆ. ನಿಮ್ಗೆ ಅರ್ಥವಾಗ್ತಾ ಇದೆಯಾ? ಹಲ್ಲೆಲೂಯಾ. ಅದಕ್ಕಾಗಿಯೇ ನಾವು ಜ್ಞಾನೋಕ್ತಿಗಳು 16:32 ಹೇಳುತ್ತದೆ, ದೀರ್ಘಶಾಂತನು ಶೂರನಿಂದಲೂ ಶ್ರೇಷ್ಠ, ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ. ಇದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಬಹಳ ಮುಖ್ಯ. ಪವಿತ್ರಾತ್ಮ ಮಾರ್ಗದರ್ಶನವಿಲ್ಲದೆ ನಮ್ಮ ಆತ್ಮವು ಸ್ವಾತಂತ್ರ್ಯವಾಗಿ ಕಾರ್ಯನಿರ್ವಹಿಸಿದಾಗ ನಾವು ನಮ್ಮ ಸ್ವಂತ ಹೆಚ್ಚುವರಿ ತೊಂದರೆಗಳನ್ನು ಮತ್ತು ಪರೀಕ್ಷೆಗಳನ್ನು ಉಂಟು ಮಾಡಬಹುದು. ನಮ್ಮ ದಾರಿಯಲ್ಲಿ ನಾವು ನಡೀತಾ ಇದ್ದರೆ, ನಮ್ಮ ದಾರಿಯಲ್ಲಿ ನಾವು ನಡೆಯೋದು ಯಾವಾಗ? ನಮ್ಮ ಆತ್ಮನಿಂದ ನಡೆಸಲ್ಪಡುವಾಗ. ಆವಾಗ ನಮಗೆ ಹೆಚ್ಚುವರಿ ತೊಂದರೆಗಳು, ಹೆಚ್ಚುವರಿ ಪ್ರಲೋಭನೆಗಳು ಬರುತ್ತದೆ. ಈವನ್ ಅದರ್ವೈಸ್ ವಿ ಹ್ಯಾವ್ ಪ್ರಾಬ್ಲಮ್ಸ್ ಅಂಡ್ ಟೆಂಪ್ಟೇಷನ್ಸ್. ಇದು ಎಕ್ಸ್ಟ್ರಾ, ಅದು ನಾವು ಆಹ್ವಾನಿಸಿರುವುದು. We have invited those troubles. ಅದು ಸಿಕ್ನೆಸ್ ಇರಬಹುದು, ಏನೇ ಆದರೂ. ಯಾಕೆ? ಅರ್ಥವಾಯ್ತಾ ನಿಮಗೆ? ದೇವರ ಬೆಳಕಿನಿಂದ ನೀವು ನಡೀತಾ ಇಲ್ಲ. ನಿಮ್ಮ ಬೆಳಕಿನಿಂದ ನಿಮ್ಮ ದಾರಿಯಲ್ಲಿ ನಡೀತಾ ಇದ್ದರೆ ವಿಶ್ವಾಸಿಗಳಿಗೆ ಹೆಚ್ಚುವರಿ ಪ್ರಾಬ್ಲಮ್ಸ್ ಬರ್ತದೆ, ಹೆಚ್ಚುವರಿ ಪ್ರಲೋಭನೆಗಳು ಬರ್ತದೆ. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳ. ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡದ ಜೀವನವನ್ನು ನಡೆಸದಿದ್ದರೆ ನಮ್ಮ ಪಾಪಗಳು ಹೆಚ್ಚಿಸುತ್ತದೆ. ಆವಾಗ ಏನಾಗುತ್ತದೆ? ನಮ್ಮ ಪಾಪಗಳು ಹೆಚ್ಚಿಸುತ್ತದೆ,
ನಮಗೆ ವಿರುದ್ಧವಾಗಿ ಪಾಪ ಮಾಡುವವರನ್ನು ನಾವು ಕ್ಷಮಿಸುವುದಂತೆ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುವುದಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಾರೆ. ನಾವು ಹೇಗೆ ಬೇರೆಯವರನ್ನ ಪಾಪಗಳು ಕ್ಷಮಿಸಿದರೆ ನಮ್ಮ ಪಾಪಗಳು ದೇವರು ಕ್ಷಮಿಸುತ್ತಾರೆ. ಆದರೆ ನಾವು ಮಾಡಿದ ಪಾಪ ಕೃತ್ಯಗಳ ಪರಿಣಾಮಗಳಿಂದ ಅವನು ನಮಗೆ ಸ್ವಾತಂತ್ರ್ಯವನ್ನು ಭರವಸೆ ನೀಡಲಿಲ್ಲ. ನಮ್ಮ ಪಾಪಗಳು ಕ್ಷಮಿಸಬಹುದು, ಆದರೆ ನಾವು ಪಾಪಗಳು ಮಾಡಿದ್ದೇವೆ, ಅದರಿಂದ ನಮಗೆ ಫಲಿತಾಂಶಗಳನ್ನು ಸಿಗುತ್ತದೆ. ವಿಶ್ವಾಸಿಗಳು ಇದು ಅರ್ಥ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ನಾವು ಮಾಡುವ ಪಾಪಗಳ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ನಾವು ಕಣ್ಣು ತೆಗೆದು ನೋಡಬೇಕು, ದೇವರ ಬೆಳಕು ಯಾವುದು, ನನಗಾ ಬೆಳಕಲ್ಲೇ ನಡೆಯಬೇಕು. ಯಾಕೆ? ನನ್ನ ಆತ್ಮನಿಂದ ನಾನು ನಡೆದರೆ ನಾನು ಕೆಟ್ಟದೇ ಮಾಡುವುದು, ಸ್ವಾರ್ಥಿಯಾಗೇ ನಾನು ಜೀವನ ಮಾಡುವುದು, ಪಾಪಿಯಾಗೇ ನಾನು ಜೀವನ ಮಾಡುವುದು, ಅದರಿಂದ ನನಗೂ ಫಲಿತಾಂಶ ಸಿಗುತ್ತದೆ. ಆ ತಿಳುವಳಿಕೆ ನಮಗೆ ಬೇಕು. ಅದಕ್ಕೋಸ್ಕರನೇ ಈಗ ಪಾಸ್ಟ್ರೆ ನನಗೆ ಗೈಡೆನ್ಸ್ ಕೊಡಿ, ಇದು ಪಾಸ್ಟ್ರು ಕೊಟ್ಟಿದರೂ ಬೇಡ, ಪಾಸ್ಟ್ರೊಂದು ಹೇಳ್ತಾರೆ, ನಿಮ್ಗೆ ಹೆಂಗ ಬೇಕೋ ಹಾಗೆ ನಡೀತೀರಿ. ಮತ್ತೆ ಪಾಸ್ಟ್ರು ಹೇಳುವುದು, ಬೈಬಲ್ ಹೇಳುವುದು ನಾವು ಮಾಡಿದರೆ ಹೆಚ್ಚುವರಿ ಅನುಗ್ರಹ ನಮಗೆ ಬರ್ತದೆ. ಅಲ್ಲ, ಇದೆಲ್ಲ ನೀವು ತಿರಸ್ಕರಿಸಿದರೆ ನಿಮಗೆ ಹೆಚ್ಚುವರಿ ಪ್ರಾಬ್ಲಮ್ಸ್ ಬಂದೇ ಬರ್ತದೆ. ಕೆಳಗಿನ ವಾಕ್ಯಗಳು ನಮಗೆ ಎಚ್ಚರಿಕೆಯಾಗಿದೆ. ಜ್ಞಾನೋಕ್ತಿಗಳು 17:11 ಈ ವಾಕ್ಯ ಹೇಳುತ್ತದೆ, ದುರಾತ್ಮನಿಗೆ ಬೆಂಕಿಯ ಮೇಲೆ ಮನಸ್ಸು, ಕ್ರೂರ ದೂತನು ಅವನ ಮೇಲೆ ಬರುವುದು, ಕ್ರೂರ ದೂತನು ಅವನ ಮೇಲೆ ಬರುವುದು. ಮತ್ತು 2 ಪೇತ್ರನು 2:20-22 ತನಕ ನೀವು ಓದಬೇಕು. ಅದರಲ್ಲಿ ಬರೆದಿದೆ, ಅದು ವಿಶ್ವಾಸಿಗಳಿಗೋಸ್ಕರ ಇಲ್ಲಿ ಬರೆದಿದೆ. ನೀತಿಯ ಮಾರ್ಗವನ್ನು ತಿಳಿದ ನಂತರ ನಮಗೆ ಒಪ್ಪಿಸಲ್ಪಟ್ಟ ಪವಿತ್ರ ಆಜ್ಞೆಯಿಂದ ಹಿಂದೆ ಸೇರಿದರೆ ನಮ್ಮ ಕೊನೆಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿರುತ್ತದೆ. ದೇವರ ಹತ್ರ ಬಂದಿದೆ, ದೇವರು ಬಿಡುಗಡೆ ಕೊಡ್ತಾರೆ, ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡುತ್ತಾರೆ. ಇದೆಲ್ಲ ಪಾಕೆಟಲ್ಲಿ ಇಟ್ಕೊಂಡು ವಿಶ್ವಾಸಿಗಳು ದೇವರ ದಾರಿಯಲ್ಲಿ ನಡೆಯುವುದಿಲ್ಲ, ದೇವರ ಆತ್ಮನಿಂದ ಮುನ್ನಡೆಸುವುದಿಲ್ಲ. ಪಾಸ್ಟ್ರು ಬೋಧಿಸುತ್ತಾರೆ, ಪಾಸ್ಟ್ರು ಬೋಧನೆ ಕೊಡುತ್ತಾರೆ, ಪಾಸ್ಟ್ರು ಗೈಡೆನ್ಸ್ ಕೊಡ್ತಾರೆ, ಅದೆಲ್ಲ ಬೇಡ. ಅದು ಬರೀ ಪಾಸ್ಟರಿಗೆ ಒಬೆ ಮಾಡಕ್ಕಾಗತ್ತೆ ಎಂದು ಹೇಳಿಬಿಟ್ಟು ಅವರು ಅವರ ದಾರಿಯಲ್ಲೇ ನಡೀತಾರೆ. ನೀವಿದು ಓದಬೇಕು. 2 ಪೇತ್ರನು 2:20-22 ತನಕ ಏನಾಗುತ್ತದೆ? ನಮ್ಮ ಕೊನೆಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುತ್ತದೆ. ನೀವದು ಹಂಗೆ ಮಾಡ್ತಾ ಇದ್ದೀರಿ, ಈಗ ಅಷ್ಟು ನಿಮಗೆ ಅನಿಸೋದಿಲ್ಲ, ಇನ್ನು ಸ್ವಲ್ಪ ದಿನ ಹೋದ ಮೇಲೆ ನಿಮಗೆ ಗೊತ್ತಾಗುತ್ತದೆ. ಅಲ್ಲಿ ತನಕ ದೇವರ ಮಕ್ಕಳೇ ನೀವು ಹೋಗಬಾರದು. ರಿಪೆಂಟ್, ಬರೀ ಸಬ್ಮಿಟ್ ಮಾಡುವುದಲ್ಲ, ಆಕ್ಟ್, ವರ್ತಿಸಿರಿ. ಎಲ್ಲರೂ ಹೇಳ್ತಾರೆ, ಹೌದು ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಅಂತ. ಸಬ್ಮಿಟ್ ಮಾಡಿ ನೀವು ಆಕ್ಟ್ ಮಾಡಬೇಕು. ದೇವರ ಆತ್ಮದ ಪ್ರಕಾರ ನೀವು ಆಕ್ಟ್ ಮಾಡಲಿಲ್ಲದಿದ್ದರೆ, ಕಾರ್ಯನಿರ್ವಹಿಸಲಿಲ್ಲದಿದ್ದರೆ ನಿಮ್ಮ ಆತ್ಮನಿಂದ ನೀವು ನಡೆಸಲ್ಪಡುವುದು ಅಲ್ಲವೇ? ಅರ್ಥ ಮಾಡಿಕೊಳ್ಳಿ, ಬಿ ಸೀರಿಯಸ್. ಹಲ್ಲೆಲೂಯಾ. ಮತ್ತು ಇನ್ನೊಂದು ವಾಕ್ಯ, ಯೆಶಾಯ 63:10 ಆದರೆ ಅವರು ತಿರುಗಿ ಬಿದ್ದು ಆತನ ಪರಿಶುದ್ಧಾತ್ಮನನ್ನು ದುಃಖಪಡಿಸಿದರು, ಆದ್ದರಿಂದ ಆತನು ತಿರುಗಿಕೊಂಡು ಅವರಿಗೆ ಶತ್ರುವಾದನು, ಆತನೇ ಅವರಿಗೆ ವಿರೋಧವಾಗಿ ಯುದ್ಧ ಮಾಡಿದನು. ಇದೆಲ್ಲ ಸಂಭವಿಸುತ್ತದೆ. ಗಾಡ್ ಇಸ್ ಅವರ್ ಫ್ರೆಂಡ್. ದೇವರು ನಮಗಿದ್ದಾರೆ. ಒಂದಿನ ನಮಗೂ ದೇವರು ವಿರುದ್ಧವಾಗಿ ಎದ್ದೇಳುತ್ತಾರೆ. ನಂಬಿಕೆ ಇದೆಯಾ ವಿಶ್ವಾಸಿಗಳೇ? ವಿಶ್ವಾಸಿಗಳದೆಲ್ಲ ನಂಬಿಕೆ ಇಲ್ಲ. ವಿಶ್ವಾಸಿಗಳಿಗೆ ಇದನ್ ಮೇಲೆಲ್ಲ ನಂಬಿಕೆ ಇಲ್ಲ. ಬೈಬಲಲ್ಲಿ ಇದೆಲ್ಲ ಇದೆ, ಅದೆಲ್ಲ ಮುಚ್ಚಿಟ್ಬಿಟ್ಟು ಭಾರಿ ಸ್ತೋತ್ರ 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 ಎದಕ್ಕೆ ಕೊಡುವುದು? ದೇವರಿಂದ ಏನಾದರೂ ಸಿಗುವುದಕ್ಕೆ ಸ್ತೋತ್ರ ಹೇಳ್ಬೇಕು. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ದೇವರು ತಿರುಗಿಕೊಂಡು ಅವರಿಗೆ ಶತ್ರುವಾದನು, ಆತನೇ ಅವರಿಗೆ ವಿರೋಧವಾಗಿ ಯುದ್ಧ ಮಾಡಿದನು. ನಮಗೆ ದೇವರು ಯುದ್ಧ ಮಾಡ್ತಾರೆ ಎಂದು ನಾವು ಯಾವಾಗಲೂ ಹೇಳುತ್ತೇವೆ. ನನಗೋಸ್ಕರ ದೇವರು ಯುದ್ಧ ಮಾಡ್ತಾರೆ, ನನಗೋಸ್ಕರ ದೇವರು ಯುದ್ಧ ಮಾಡ್ತಾರೆ. ದೇವರ ದಾರಿಯಲ್ಲಿ ನಡೆದರೆ ಮಾತ್ರ. ಆದರೆ ನಮ್ಮ ಆತ್ಮನಿಂದ ನಾವು ನಡೆಸಲ್ಪಟ್ಟು ಹಾಗೇ ಹೋಗಿದರೆ ದೇವರು ಬೆಳಕು ತೋರಿಸ್ತಾರೆ. ಬೈಬಲ್ ವಾಕ್ಯಗಳು ಬೆಳಕು ತೋರಿಸುತ್ತದೆ, ಪಾಸ್ಟರ್ ಗೈಡೆನ್ಸ್ ಬೆಳಕು ತೋರಿಸುತ್ತದೆ.
ಪಾಸ್ಟರ್ನ ಬೋಧನೆಗಳು ಬೆಳಕು ತೋರಿಸುತ್ತದೆ, ಆದರೂ ನೀವು ಅದೆಲ್ಲ ಮುಚ್ಚಿಟ್ಟು ಬಿಟ್ಟು ನಿಮ್ಮ ದಾರಿಯಲ್ಲಿ ನಡೆದರೆ ನಿಮಗೋಸ್ಕರ ದೇವರು ಯುದ್ಧ ಮಾಡುತ್ತಾರಾ? ದೇವರ ಮಕ್ಕಳೇ, ನಿಮಗೋಸ್ಕರ ದೇವರ ಯುದ್ಧ ಮಾಡುತ್ತಾರಾ? ದಂಗಘೋರರಾಗಿ ನಾವು ಜೀವನ ಮಾಡಿದರೆ ನಮಗೆ ವಿರುದ್ಧವಾಗಿ ದೇವರು ಯುದ್ಧ ಮಾಡುತ್ತಾರೆ. ಇದೆಲ್ಲ ನಿಜ, ನೀವು ವಿಶ್ವಾಸ ಮಾಡಬೇಕು. ಗಾಡ್ ಇಸ್ ಎ ಕನ್ಸ್ಯೂಮಿಂಗ್ ಫೈರ್ ಅಂತ ಇಬ್ರಿಯರಿಗೆ 12ನೇ ಚಾಪ್ಟರ್ 29ನೇ ವಾಕ್ಯದಲ್ಲಿ ಹೇಳುತ್ತದೆ. ಯಾರಿಗೆ? ವಿಶ್ವಾಸಿಗಳಿಗೆ ದೇವರ ಕನ್ಸ್ಯೂಮಿಂಗ್ ಫೈರ್ ಅಲ್ಲ. ಅವರು ದೇವರ ಹತ್ರ ಬಂದಿದ್ದಾರೆ, ಚರ್ಚಲ್ಲಿ ಬರ್ತಾರೆ, ಸ್ತೋತ್ರ ಹೇಳ್ತಾರೆ, ಅವರ ದಾರಿಯಲ್ಲೇ ನಡೆಯುತ್ತಾರೆ. ಅವರಿಗೆ ದೇವರು ಕನ್ಸ್ಯೂಮಿಂಗ್ ಫೈರ್ ಅಲ್ಲ. ದೇವರ ಮಕ್ಕಳೇ, ಯೋಚನೆ ಮಾಡಿ. When will you change? I want to ask each one of you. When is your right moment to change? ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಯಾವಾಗ? Humble yourself before God. He will lift you up. ದೇವರ ಮುಂದೆ ನಾವು ನಮ್ರತೆಯಿಂದ ನಾವು ಜೀವನ ಮಾಡಿದರೆ, ಮತ್ತೆ ನಾವು ದಂಗಘೋರರಾದರೆ ದೇವರ ವಿರೋಧವಾಗಿ ಯುದ್ಧ ಮಾಡ್ತಾರೆ. ಅವಾಗ ಎಲ್ಲ ನೀವು ಹೇಳ್ತೀರಿ, ಇಲ್ಲ ನನಗೋಸ್ಕರ ದೇವರು ಯುದ್ಧ ಮಾಡ್ತಾರೆ, ನಾನು ನನ್ನ ದಾರಿಯಲ್ಲೇ ನಡೆಯುತ್ತೇನೆ. ನಾಚಿಕೆ ಆಗಬೇಕಲ್ಲ ವಿಶ್ವಾಸಿಗಳಿಗೆ. ಹಲ್ಲೆಲೂಯಾ. ನಾವು ವಿಶ್ವಾಸಿಗಳಾಗಿ ತಪ್ಪಾಗುತ್ತೇವೆ ಅಂದರೆ ನಾವು ಮಾಡುವ ಪಾಪಗಳಿಂದ ದೇವರು ನಮ್ಮನ್ನು ಕ್ಷಮಿಸುತ್ತಾನೆ ಮತ್ತು ನಾವು ಮಾಡಿದ ಪಾಪಗಳು ನಮ್ಮ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಭಾವಿಸುತ್ತವೆ. ಇದು ನಿಜವಲ್ಲ. ನಾವು ಮಾಡುವ ಪಾಪಗಳಿಗೆ ನಮಗೆ ಫಲಿತಾಂಶ ಬರುತ್ತದೆ. ದೇವರ ಮಕ್ಕಳೇ, ವಿಶ್ವಾಸಿಗಳು ಇದು ಮರೆಯಬಾರದು. ಇದಕ್ಕೆ ದೇವರು ಹೇಳಿದರು, ನೀವು ನನ್ನನ್ನು ಪ್ರೀತಿಸಿದರೆ ನನ್ನನ್ನು ಪಾಲಿಸುತ್ತೀರಿ ಅಂತ. ನನ್ನನ್ನು ಪ್ರೀತಿಸುತ್ತೀನಿ ಅಂತ ನೀವು ಒಂದ್ ಕಡೆ ಹೇಳ್ಬಿಟ್ಟು ನಿಮ್ಮ ದಾರಿಯಲ್ಲಿ ನಡೆಯೋದಲ್ಲ ದೇವರನ್ನು ಪ್ರೀತಿಸುವುದು. ದೇವರನ್ನು ಪ್ರೀತಿಸಿದರೆ ದೇವರ ದಾರಿಯಲ್ಲಿ ನಡೆಯಬೇಕು. ದೇವರನ್ನು ಪ್ರೀತಿಸಿದರೆ ದೇವರ ಆತ್ಮನಿಂದ ನಡೆಯಬೇಕು. ನಮಗೆ ದೇವರ ಆತ್ಮ ಕೊಟ್ಟಿರುವುದು ಆ ಬೆಳಕಿನಿಂದ ನಡೆಯುವುದಕ್ಕೆ, ನಮ್ಮ ಕತ್ತಲಿಂದ ನಡೆಯುವುದಕ್ಕೆ ಅಲ್ಲ. ದೇವರ ಮಕ್ಕಳೇ, ನಾನು ಒಂದು ಪಾಸ್ಟರ್ ಆಗಿ ನಾನು ಬೇರೆ ಭಾಷೆಯಲ್ಲಿ ನಿಮಗೆ ಹೇಳಿಕೊಡ್ಬೇಕಾ? ನನಗೂ ಬರುವ ಭಾಷೆಯಲ್ಲಿ, ನನಗೂ ಕನ್ನಡ ಬರಲ್ಲ, ಆದರೂ ನಾನು ಅಭ್ಯಾಸ ಮಾಡಿಕೊಂಡು ನಿಮಗೆ ಕನ್ನಡದವರಿಗೆ ನಾನು ಹೇಳಿಕೊಡ್ತಾ ಇದ್ದೀನಿ. ಐ ಆಮ್ ನಾಟ್ ಎ ಕನ್ನಡಿಗ. ಯಾರೋ ಹೇಳಿದ್ರು, ಪಾಸ್ಟರ್ ಇನ್ನೊಂದು ಭಾಷೆಯಲ್ಲಿ, ಅದೆಲ್ಲ ಪಾಸ್ಟರ್ ಮಾಡಲಿ, ಪಾಸ್ಟರ್ ಕೂತ್ಕೊಂಡು ತುಳು ಟ್ರಾನ್ಸ್ಲೇಟ್ ಮಾಡಲಿ, ನಾನು ಹಿಂಗೆ ಹೇಳಿಕೊಂಡು ಹೋಗಿ ನನ್ನ ದಾರಿಯಲ್ಲಿ ನಡೀತೀನಿ ಅಂತ ಯಾರೋ ಹೇಳಿದ್ರು. ಇಲ್ಲಿ ಪಾಸ್ಟರ್ ತುಳುವಲ್ಲಿ ಪ್ರೀಚ್ ಮಾಡಬೇಕು, ತಮಿಳಲ್ಲಿ ಪ್ರೀಚ್ ಮಾಡಬೇಕು. ಎಷ್ಟು ಈಸಿ ಪಾಸ್ಟರ್ಗೆ, ಅಲ್ಲವೇ? ಫಲ ಇದೆಯಾ? ಅದೂ ಇಲ್ಲ. ಹಲ್ಲೆಲೂಯಾ. ನಾವು ಮಾಡುವ ಪಾಪಕ್ಕೆ ದೇವರು ಕ್ಷಮಿಸಿದ್ರು, ನಾವು ಫಲಿತಾಂಶ ಅನುಭವಿಸಬೇಕು. ಮತ್ತೆ ಡೈಲಿ ನೀವು ಪಾಪ ಮಾಡಿ ನಿಮಗೆ ದೇವರ ಭಯ ಇಲ್ವಾ? ಯಾರಿಗೆ? ನಾನಿದೆಲ್ಲ ಹೇಳುವುದು ನನಗೋಸ್ಕರನಾ? ನಿಮಗೋಸ್ಕರ ಅಲ್ವಾ? ಹೇಳಿ ದೇವರ ಮಕ್ಕಳೇ, ಹೇಳಿ ಹೇಳಿ. ನಿಮಗೋಸ್ಕರನೇ ಹೇಳುವುದು. ಹಲ್ಲೆಲೂಯಾ. ಇದನ್ನೇ ಪೌಲನು 1ನೇ ಥೆಸಲೋನಿಕದವರಿಗೆ 5:19 ಹೇಳಿತು, ಪವಿತ್ರಾತ್ಮನನ್ನು ನಂದಿಸಬೇಡ್ರಿ. ಮತ್ತು ಎಫೆಸದವರಿಗೆ 4:30 ಅವರು ಹೇಳುತ್ತಾರೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡ್ರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ದೇವರನ್ನು ದುಃಖಿಸಬಾರದು. ಒಳಗೆ ಒಬ್ಬರಿದ್ದಾರೆ, ಮೇಲೆ ಒಬ್ಬರಿದ್ದಾರೆ. ದುಃಖಿಸಬಾರದು. ದುಃಖಿಸಿದರೆ ನಾವು ಈ ವಾಕ್ಯದಲ್ಲಿ ಓದಿದ್ದೇವೆ, ಯೆಶಾಯ 63:10, ಇಸ್ರಾಯೇಲ್ಯರು ಅವರು ತಿರುಗಿ ಬಿತ್ತು ಆತನ ಪರಿಶುದ್ಧಾತ್ಮನನ್ನು ದುಃಖಪಡಿಸಿದರು, ಆದ್ದರಿಂದ ಆತನು ತಿರುಗಿಕೊಂಡು ಅವರಿಗೆ ಶತ್ರುವಾದನು, ಆತನೇ ಅವರಿಗೆ ವಿರೋಧವಾಗಿ ಯುದ್ಧ ಮಾಡಿದ್ದನು. ಮತ್ತೆ ನಮಗೆ ಬರೆದಿದೆ ನ್ಯೂ ಟೆಸ್ಟಮೆಂಟ್ನಲ್ಲಿ 2ನೇ ಪೇತ್ರನು 2:20-21, ನಮ್ಮ ಕೊನೆಯ ಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುತ್ತದೆ. ಯಾರಿಗೂ ಸೀರಿಯಸ್ನೆಸ್ ಯಾಕೆ ಬರಲ್ಲ? ನಾನು ಹೇಳಲ್ಲ, ನೀವು ವಚನ ಓದಲ್ಲ, ಮೆಸೇಜಸ್ ಮತ್ತು ಕೇಳಿಸ್ಕೊಳ್ಳಲ್ಲ, ಮತ್ತು ನೀವು ಮೆಡಿಟೇಟ್ ಮಾಡಲ್ಲ.
ಅದಕ್ಕೆ ಸೀರಿಯಸ್ನೆಸ್ ಬರಲ್ಲ. ನಿಮ್ಮ ಮನಸ್ಸಲ್ಲಿ ಮೆಡಿಟೇಷನ್ ಎಲ್ಲ ನಿಮ್ಮ ಬಗ್ಗೆ, ನಾನು, ನನ್ನ ಮನೆಯವರು, ನನ್ನ ಪರಿಸ್ಥಿತಿ, ನಮ್ಮ ಆರೋಗ್ಯ, ನನ್ನ ಹಣ, ನಾನು. ಅದಕ್ಕೆ ನಿಮಗೆ ದೇವರ ಭಯ ಬರುವುದಿಲ್ಲ. ಪಾಸ್ಟ್ರು ಹೇಳಿಕೊಟ್ರೂ ನಿಮಗೆ ನಂಬಕ್ಕಾಗಲ್ಲ. ನೀವು ಆತ್ಮೀಯರಾಗಿರಬೇಕು, ಆತ್ಮನಿಂದ ನಡೆಸಲ್ಪಟ್ಟವರಾಗಿರಬೇಕು. ಇಲ್ಲಿ ಬರೆದಿದೆಯಲ್ಲ, ರೋಮ ಬರೆದವರಿಗೆ 8:5-6 ಶರೀರವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಆತ್ಮನನ್ನು ಅನುಸರಿಸುವವರಾಗಿದ್ದರೆ, ಇಫ್ ಯು ವಾಂಟ್ ಟು ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಆತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಇಫ್ ಯು ವಾಂಟ್ ಟು ಬಿ ಲೆಡ್ ಬೈ ದ ಹೋಲಿ ಸ್ಪಿರಿಟ್, ಆತ್ಮನಿಂದ ನಿಮಗೆ ನಡೆಸಲ್ಪಡುವವರು ಆಗಬೇಕಂದ್ರೆ, ಯು ವಿಲ್ ಥಿಂಕ್ ದ ಥಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅದಕ್ಕೆ ಟೈಮ್ ಇಲ್ಲ, ಯಾರಿಗೂ ಟೈಮ್ ಇಲ್ಲ ಅಂತ ಹೇಳ್ತೀರಾ? ನಿಮ್ಮ ಮನಸ್ಸು ಯಾವಾಗಲೂ ಯೋಜನೆಯೇ ಮಾಡುವುದು. ಆ ಯೋಜನೆ ಇದು ಮಾಡಬೇಕು, ಅದೇ ಬುದ್ಧಿವಂತ ಕನ್ಯೆಗಳು ಮಾಡುವುದು. ಸೊ ನಾವು ದೇವರ ಸದಾಚಾರ ಮತ್ತು ಚಿತ್ತಕ್ಕೆ ವಿರುದ್ಧವಾಗಿ ಯೋಚಿಸಿದಾಗ ಮತ್ತು ವರ್ತಿಸಿದಾಗ ನಾವು ಪವಿತ್ರಾತ್ಮನನ್ನು ತಣಿಸುತ್ತೇವೆ ಮತ್ತು ದುಃಖಿಸುತ್ತೇವೆ. ದೇವರಂದು ಹೇಳುತ್ತಾರೆ, ಇಲ್ಲ ನನಗದು ಮಾಡಕ್ಕಾಗಲ್ಲ. ದೇವರಿಗೆ ಹಂಗೆ ಹೇಳ್ಬಹುದು, ಬೈಬಲಲ್ಲಿ ಹಂಗೆ ಹೇಳ್ಬಹುದು, ನನಗಾಗಲ್ಲ, ಇದು ಕಷ್ಟ ಅಂತ ನೀವು ಹೇಳಿದರೆ ನೀವು ಪವಿತ್ರಾತ್ಮನನ್ನು ದುಃಖಿಸುತ್ತೀರಿ ಮತ್ತು ದೇವರು ನಿಮಗೋಸ್ಕರ ಯುದ್ಧ ಮಾಡಲ್ಲ, ಆದರೆ ದೇವರ ವಿರೋಧವಾಗಿ ಯುದ್ಧ ಮಾಡುತ್ತಾರೆ, ನಂಬಬೇಕು. ನಾವು ದೇವರ ವಿರುದ್ಧ ಬಂಡಾಯವೆದ್ದಾಗ ಮತ್ತು ಸ್ವಂತ ತಿಳುವಳಿಕೆ ಮತ್ತು ಆಸೆಗಳನ್ನು ಅನುಸರಿಸಿದಾಗ ಪವಿತ್ರಾತ್ಮವು ದುಃಖಿತವಾಗುತ್ತದೆ. ಕೀರ್ತನೆಗಳು 72:40 ಮತ್ತು ಅಪೊಸ್ತಲ ಕೃತ್ಯಗಳು 7:51. ನೀವು ನಿಮ್ಮ ಆತ್ಮನಿಂದ ಮುನ್ನಡೆಸಿದಾಗ, ನೀವು ದೇವರ ಆತ್ಮದ ಮಾರ್ಗದರ್ಶನವನ್ನು ನಿರ್ಲಕ್ಷಿಸಿದಾಗ ಅದನ್ನು ಆಧ್ಯಾತ್ಮಿಕ ನಿರ್ಲಕ್ಷ್ಯ ಎಂದು ಕರೆಯಲಾಗುತ್ತದೆ, ಸ್ಪಿರಿಚುವಲ್ ನೆಗ್ಲಿಜೆನ್ಸ್. ಅದು ನೀವು ದೇವರನ್ನು ನಿರ್ಲಕ್ಷಿಸುವುದಕ್ಕೆ ಸಮಾನವಾಗುತ್ತದೆ. ನೀವು ಪವಿತ್ರಾತ್ಮನನ್ನು ತಣಿಸುತ್ತಿದ್ದರೆ ಮತ್ತು ದುಃಖಿಸುತ್ತಿದ್ದರೆ ನೀವು ಆಧ್ಯಾತ್ಮಿಕ ಚೈತನ್ಯ, ಉತ್ಸಾಹ ಮತ್ತು ಶಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. ಇದು ಬೈಬಲ್ ಅಧ್ಯಯನ, ಪ್ರಾರ್ಥನೆ, ದೇವರ ಸೇವೆ ಇತ್ಯಾದಿಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ. ನಿಮ್ಮ ದಾರಿಯಲ್ಲಿ ಹಂಗೇ ನಡೆದು ಹೋದರೆ ನಿಮಗೆ ಪ್ರಾರ್ಥಿಸಬೇಕು ಅಂತ ಅನಿಸುವುದಿಲ್ಲ, ಬೈಬಲ್ ಓದಬೇಕು ಅಂತ ಅನಿಸುವುದಿಲ್ಲ, ಸೇವೆ ಮಾಡಬೇಕು ಅಂತ ಅನಿಸುವುದಿಲ್ಲ. ಚರ್ಚ್ ಹೆಂಗೋ ಬರ್ತೀರಿ, ಸಂಡೇ ಎದ್ದು ನೀವು ಬರ್ತೀರಿ, ಅದಾದ್ಮೇಲೆ ನೀವೇನು ಮಾಡುವುದಿಲ್ಲ. ಸ್ವಲ್ಪ ಏನೋ ಒಂದು ಉಪ್ಪಿನಕಾಯಿ ಥರ ಏನು ಮಾಡುವುದಲ್ಲ ನಾನು ಹೇಳುವುದು. ದೇವರಿಂದ ನಡೆಸಲ್ಪಟ್ಟವರಾಗಬೇಕಂದ್ರೆ ನಾವೆಷ್ಟೊಂದು ದೇವರ ವಾಕ್ಯಕ್ಕೆ ಮತ್ತು ದೇವರ ಬೋಧನೆಗೆ ಟೈಮ್ ಕೊಡಬೇಕು. ಅರ್ಥವಾಯ್ತಾ ನಿಮಗೆ? ಇದೆಲ್ಲ ನೀವು ನಿರ್ಲಕ್ಷಿಸಿದರೆ ಯು ಆರ್ ನಾಟ್ ಕೇರಿಂಗ್ ಗಾಡ್. ಆದರೆ ದೇವರಿಂದ ಎಲ್ಲ ಬೇಕು, ಆದರೆ ದೇವರನ್ನು ಕೇರ್ ಮಾಡಲ್ಲ. ಹಲ್ಲೆಲೂಯಾ. ಆದ್ದರಿಂದ ನಾವು ನಮ್ಮ ಆತ್ಮವನ್ನು ಹೇಗೆ ಕಾಳಜಿ ವಹಿಸುತ್ತೇವೆ ನಿಮಗೆ ಅರ್ಥವಾಯ್ತಲ್ಲೇ? ನಿಮಗೆ ಕನ್ಫ್ಯೂಷನ್ ಆಗಬಾರದು. ನೀವು ಪವಿತ್ರಾತ್ಮನಿಂದ ಹೇಗೆ ಮುನ್ನಡೆಸಲ್ಪಡ್ತೀರಿ, ಅರ್ಥವಾಯ್ತಾ ಈಗ? ಇನ್ನೊಂದು ಬಾರಿ ನಾನು ಹೇಳ್ತೀನಿ. ಮೊದಲು ನೀವು ಅರ್ಥ ಮಾಡಿಕೊಳ್ಳಬೇಕು, ನಿಮಗೆ ಜೀವವನ್ನು ಕೊಡುವುದು ಯಾವ ಪಾರ್ಟು? ಆತ್ಮ. ನಿಮಗೆ ಜೀವವನ್ನು, ನಿಮಗೆ ಅಲ್ಲ, ಈ ಲೋಕದಲ್ಲಿ ನೀವೊಂದು ಮನುಷ್ಯನಾಗಿದ್ದರೆ ಆ ಮನುಷ್ಯನಿಗೆ ಜೀವ ಕೊಡುವುದು ಅವನ ಆತ್ಮ. ಅವನ ಆತ್ಮ ಹೇಗೆ ಇದೆಯೋ ಅವನು ಒಳ್ಳೆಯದು ಕೆಟ್ಟದು ಆಗುತ್ತದೆ. ನಮ್ಮ ಆತ್ಮಗಳೆಲ್ಲ ಕೆಟ್ಟದು. ಅದೇ ಸಬ್ಕಾನ್ಷಿಯಸ್ ಮೈಂಡ್ ಎಂದು ನೀವು ಇದು ಅರ್ಥ ಮಾಡಿಕೋಬೇಕು. ನಿಮಗೆ ಜೀವವನ್ನು ಕೊಡುವುದು ನಿಮ್ಮ ಆತ್ಮ. ನೀವು ಸ್ವರ್ಗವನ್ನು ತಲುಪಬೇಕಂದರೆ ಮತ್ತು ಈ ಜಗತ್ತಿನಲ್ಲಿ ವಾಸಿಸುತ್ತಿರುವಾಗ ನೀವು ಆರೋಗ್ಯಕರ, ಶ್ರೀಮಂತ ಮತ್ತು ಶಾಂತಿಯುತ ಜೀವನವನ್ನು ನಡೆಸಬೇಕಂದರೆ ನಿಮ್ಮ ಆತ್ಮವನ್ನು ಆರೋಗ್ಯವಾಗಿರಿಸಬೇಕು. ಅಂದರೆ ನೀವು ಪವಿತ್ರಾತ್ಮನೆಯಿಂದ ನಡೆಸಲ್ಪಟ್ಟವರಾಗಿರಬೇಕು. ಅರ್ಥ ಆಯ್ತಾ ಈಗ? ಒಂದು ವಾಕ್ಯ ನಾನು ನಿಮಗೆ ಉದಾಹರಣೆಗೆ ಹೇಳ್ತೀನಿ. ಜ್ಞಾನೋಕ್ತಿಗಳು 18:14. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಯಾರು? ದೇವರ ದಾರಿಯಲ್ಲಿ ನಡೆದರೆ ನಮಗೆ ಒಳ್ಳೆಯದು ಮಾತ್ರ ಆಗುತ್ತದೆ. ಹಣಕ್ಕೆ ಪ್ರಾಬ್ಲಮ್ ಇಲ್ಲ, ಆರೋಗ್ಯಕ್ಕೆ ಪ್ರಾಬ್ಲಮ್ ಇಲ್ಲ. ಯಾಕೆ ಕಷ್ಟ? ಅದಕ್ಕೆ ನೀವು ನಿಮ್ಮನ್ನು ಶಕ್ತಿ ಮಾಡ್ಕೋಬೇಕು. ನಿಮಗಾಗಿಲ್ಲದಿದ್ದರೆ ದೇವರೇ ನನಗೆ ಶಕ್ತಿ ಕೊಡಿ. ಇವತ್ತಿನ ಊಟ ಡೈಲಿ ಬ್ರೆಡ್, ಲಾರ್ಡ್ ಟುಡೇ ಐ ಶುಡ್ ಟೇಕ್ ಮೈ ಬ್ರೆಡ್. ಬ್ರೆಡ್ಡು ಜಾಮು ಎಲ್ಲ ಕೊಟ್ರೆ ನೀವು ತಿಂತೀರಾ? ಬರ್ಗರು ಎಲ್ಲ ಕೊಟ್ರೆ ನೀವು ತಿಂತೀರಾ?
ದೇವರ ಬರ್ಗರು ಬ್ರೆಡ್ ಜಾಮು ಏನು ಬೇಡ. ಅದಕ್ಕೆ ನೀವು ಪ್ರೇಯರ್ ಮಾಡಬೇಕು. ದೇವರ ಬ್ರೆಡ್ ಏನು? ಸೆಲ್ಫ್ ಕಂಟ್ರೋಲ್ ಇಂದ ನೀವು ಜೀವನ ಮಾಡಬೇಕು. ಬರೀ ನಿಮಗೋಸ್ಕರ ಪ್ರೇಯರ್ ಮಾಡಬಾರದು. ನೀವು ನಿಮ್ಮ ಆತ್ಮನಿಂದ ನಡೆಯುತ್ತಾ ಇದ್ದೀರಿ, ದೇವರನ್ನು ನಿರ್ಲಕ್ಷಿಸುತ್ತಾ ಇದ್ದೀರಿ ಎಂದು ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಪಾಸ್ಟರ್ಗೋಸ್ಕರ ತುಂಬಾ ಪ್ರಾರ್ಥನೆ ಮಾಡಬೇಕು. ಪಾಸ್ಟರ್ಗೆ ಬೋಧಿಸಬೇಕಂದ್ರೆ ಸಭೆಯ ಪ್ರಾರ್ಥನೆ ಬೇಕು. ಪೌಲನು ಕೂಡ ಹೇಳಿದ್ರು, ನಾನು ದೇವರ ವಾಕ್ಯಗಳನ್ನು ಬೋಧಿಸಬೇಕಂದ್ರೆ ನೀವು ನನಗೋಸ್ಕರ ಪ್ರಾರ್ಥಿಸಬೇಕು. ಎಫೆಸದವರಿಗೆ 6:19. ಒಂದು ಪಾಸ್ಟರ್ಗೆ ಎಷ್ಟು ಪ್ರೇಯರ್ ಬೇಕು ಅಂತ ನಿಮಗೆ ಗೊತ್ತಾ? ನಿಮ್ಮ ಆತ್ಮ ಹೇಳ್ತದೆ, ಪಾಸ್ಟರ್ಗೋಸ್ಕರ ಹೋಗಿ ಪ್ರೇಯರ್ ಮಾಡಿ. ಇಲ್ಲ, ನನಗೆ ಟೈಮ್ ಇಲ್ಲ, ನಾನು ತುಂಬಾ ಬಿಸಿ ಆಗಿದ್ದೀನಿ ಅಂತ ನೀವು ಹೇಳಿದರೆ ಅದಕ್ಕೆ ದೇವರು ಆತ್ಮ ಕೊಟ್ಟಿರುವುದು. ಅರ್ಥ ಮಾಡಿಕೊಳ್ಳಿ. ಮತ್ತು ದೇವರು ಉಡುಗೊರೆ ಕೊಟ್ಟಿದ್ದಾರೆ, ನಮಗೆಲ್ಲರಿಗೂ ಉಡುಗೊರೆ ಕೊಟ್ಟಿದ್ದಾರೆ. ಅದರಿಂದ ನಾವು ದೇವರನ್ನ ಸೇವೆ ಮಾಡಬೇಕು. ಅದು ನೀವು ನಿರ್ಲಕ್ಷಿಸಿದರೆ ಗಾಡ್ ವಾಂಟ್ಸ್ ಟು ವರ್ಕ್ ಥ್ರೂ ಯು. ಯೇಸು ದೇವರಿಗೆ ನಿಮ್ಮನ್ನು ಯೂಸ್ ಮಾಡಬೇಕು. ಆರ್ ಯು ರೆಡಿ? ಇಫ್ ಯು ಆರ್ ನಾಟ್ ರೆಡಿ, ಇಲ್ಲ ನನಗೂ ತುಂಬಾ ಕೆಲಸ ಇದೆ ಅಂತ ಹೇಳಿದರೆ ಯು ಆರ್ ಇಗ್ನೋರಿಂಗ್ ಗಾಡ್. ಗಾಡ್ ಹಸ್ ಗಿವನ್ ಯು ಎ ಗಿಫ್ಟ್ ಟು ಯೂಸ್ ಫಾರ್ ಹಿಮ್, ಫಾರ್ ಹಿಸ್ ಚರ್ಚ್, ಫಾರ್ ಹಿಸ್ ಕಿಂಗ್ಡಮ್. ಒಬ್ಬೊಬ್ಬರಿಗೋಸ್ಕರ ನಿಮಗೆ ಪ್ರಾರ್ಥನೆಯ ಗಿಫ್ಟ್ ಆಗಿರಬಹುದು, ಇವಾಂಜಲಿಸಮ್ ಗಿಫ್ಟ್ ಆಗಿರಬಹುದು. ನೀವು ಪ್ರಾರ್ಥಿಸಬೇಕು, ಒಬ್ಬೊಬ್ಬರಿಗೋಸ್ಕರ ಪ್ರಾರ್ಥಿಸಬೇಕು, ಈ ಲೋಕಕ್ಕೋಸ್ಕರ ಪ್ರಾರ್ಥಿಸಬೇಕು. ಜನರು ಚರ್ಚಲ್ಲಿ ಬಂದು ಸೇರಬೇಕು. ನಿಮಗೆ ಡ್ಯೂಟಿ ಇದೆ. ನೀವೆಷ್ಟು ಟೈಮ್ ನೀವು ಕಳೀತೀರಿ? ಪ್ರಾರ್ಥಿಸಿದರೂ ನಿಮಗೋಸ್ಕರ ಮಾತ್ರ ಪ್ರಾರ್ಥಿಸಿದರೆ ಯು ಆರ್ ನಾಟ್ ಲೆಡ್ ಬೈ ಹೋಲಿ ಸ್ಪಿರಿಟ್, ಯು ಆರ್ ಗ್ರೀವಿಂಗ್ ದ ಹೋಲಿ ಸ್ಪಿರಿಟ್. ಸೊ ಅದಕ್ಕಾಗಿ ನೀವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ನಿಮ್ಮ ಪಾಸ್ಟರ್ನ ಬೋಧನೆಗಳನ್ನು ಆಲಿಸಬೇಕು, ದೇವರ ವಾಕ್ಯಗಳನ್ನು ಧ್ಯಾನಿಸಬೇಕು, ದೇವರನ್ನು ಆರಾಧಿಸಬೇಕು, ಪಾದ್ರಿಯ ಮಾರ್ಗದರ್ಶನ ಮತ್ತು ಸಲಹೆಯನ್ನು ನೀವು ಸ್ವೀಕರಿಸಬೇಕು. ಪಾದ್ರಿ ಎದಕ್ಕೆ ನಿಮಗೆ ಕೊಟ್ಟಿರುವುದು? ನಿಮ್ಮನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ. ಅರ್ಥ ಮಾಡಿಕೊಳ್ಳಿ. ವಿಶ್ವಾಸಿಗಳು ಪಾದ್ರಿಗೆ ಏನು ಬೆಲೆ ಕೊಡಲ್ಲ. ಅವರ ಡ್ಯೂಟಿ ಏನು? ಅವರ ಕೆಲಸ ಏನು? ಚರ್ಚನ್ನು ದೇವರ ಮಾರ್ಗದಲ್ಲಿ ನಡೆಸುವುದಕ್ಕೆ ಅವರನ್ನು ಅಪಾಯಿಂಟ್ ಮಾಡಿರುವುದು. ಅದಕ್ಕೆ ಇಬ್ರಿಯರಿಗೆ 13:17 ಹೇಳಿದೆ, ಪಾಸ್ಟರ್ಸ್ ಅನ್ನ ನೀವು ದುಃಖಿಸಬಾರದು, ಹೋಲಿ ಸ್ಪಿರಿಟ್ ಅನ್ನು ನೀವು ದುಃಖಿಸಬಾರದು, ನಿಮ್ಮ ಪಾದ್ರಿಯನ್ನು ನೀವು ದುಃಖಿಸಬಾರದು. ದೇವರ ಅಪಾಯಿಂಟ್ ಮಾಡಿರುವುದು ನಿಮ್ಮ ಪಾದ್ರಿಯನ್ನ ನಿಮ್ಮನ್ನು ನಡೆಸೋದಕ್ಕೆ. ಇದೆಲ್ಲ ನಿಮಗೆ ಬೇಡ ಅಂದರೆ ಚರ್ಚೆಲ್ಲ ಬಿಟ್ಬಿಟ್ಟು ಮನೆಗೆ ಹೋಗಿ ಕುತ್ಕೋಬೇಕು. ಅವ್ರು ಯಾಕೆ ನನ್ನನ್ನು ನಡೆಸಬೇಕು? ನಾನು ನನ್ನ ದಾರಿಯಲ್ಲೇ ನಡೀತೀನಿ ಎಂದು ಹೇಳಿರುವರು. ಅವ್ರಿಗೆ ಚರ್ಚ್ ಬೇಡ. ನಿಮಗೂ ಚರ್ಚ್ ಬೇಕು, ಪಾದ್ರಿ ಬೇಕು ಅಂದ್ರೆ ಇದೆ. ನೀವು ಅರ್ಥ ಮಾಡ್ಕೋಬೇಕು. ಪಾದ್ರಿಯ ಜೊತೆ ನೀವು ಕೋಆಪರೇಟ್ ಮಾಡಬೇಕು. ಆದರೇನೆ ನಮಗೆ ದೇವರ ಕಿಂಗ್ಡಮ್ ಎಕ್ಸ್ಪ್ಯಾಂಡ್ ಮಾಡಕ್ಕಾಗತ್ತೆ. ಹೋಲಿ ಸ್ಪಿರಿಟ್ ಅನ್ನು ದುಃಖಿಸಿ, ಪಾದ್ರಿಯನ್ನು ದುಃಖಿಸಿ ನೀವು ಜೀವನ ಮಾಡಿದರೆ ನಿಮಗೋಸ್ಕರ ದೇವರ ಯುದ್ಧ ಮಾಡುತ್ತಾರಾ? ಹೇಳ್ರಿ ದೇವರ ಮಕ್ಕಳೇ. ಪಾದ್ರಿ ಬೇಡ, ಪಾದ್ರಿಯ ಸಲಹೆ ಬೇಡ, ಏನು ಬೇಡ. ಮತ್ತೆ ನನಗೆ ಯುದ್ಧ ಮಾಡುತ್ತಾರೆ. ಎಕ್ಸಡಸ್ 14:14 ದೇವರೇ ನೀವು ಹೇಳಿದ್ರು ಇಲ್ಲಿ, ನೀವು ನನಗೋಸ್ಕರ ಯುದ್ಧ ಮಾಡುತ್ತೀರಿ. ನನಗೂ ಗೊತ್ತು ದೇವರ ಯುದ್ಧ ಮಾಡುತ್ತಾರೆ. ಅದೆಲ್ಲ ಕೋಟ್ ಮಾಡಿದರೆ ಏನು ಪ್ರಯೋಜನ ಇಲ್ಲ ದೇವರ ಮಕ್ಕಳೇ. ಹೋಲಿ ಸ್ಪಿರಿಟ್ ಅನ್ನು ದುಃಖಿಸಬಾರದು, ನಮ್ಮ ಪಾದ್ರಿಯನ್ನು ದುಃಖಿಸಬಾರದು. ದೇವರು ಅಪಾಯಿಂಟ್ ಮಾಡಿದ್ದಾರೆ. ಎದಕ್ಕೆ? ನಿಮ್ಮನ್ನು ನಡೆಸೋದಕ್ಕೆ. ನಿಮಗದು ಇಷ್ಟ ಇಲ್ಲ ಇದ್ದರೆ ಆ ಚರ್ಚಲ್ಲಿ ಹೋಗಬಾರದು. ಇಲ್ಲಿ ನೀವು ಬರುವುದಾದರೂ ನಾನು ಹೇಗೆ ನಿಮ್ಮನ್ನು ಲೀಡ್ ಮಾಡ್ತೀರಿ ಅದೇ ತರ ನಿಮಗೆ ಇಷ್ಟ ಇಲ್ಲ ಅಂದರೆ ಬರುವುದು ಬೇಡ. ನೀವು ಹಾಗೆಯೇ ಜೀವನ ಮಾಡಬೇಕು. ನೀವು ಬಂದರೆ ಯು ಶುಡ್ ಒಬೇ. ಅರ್ಥ ಮಾಡಿಕೊಳ್ಳಿ. ಆದರೆ ಮಾತ್ರ ಯೂನಿಟಿ ಇರುವುದು, ಚರ್ಚಲ್ಲಿ ಯೂನಿಟಿ ಇರುವುದು, ಪರಿಶುದ್ಧಾತ್ಮನ ಜೊತೆಗೆ ನಮಗೆ ಯೂನಿಟಿ ಇರುವುದು. ಹಲ್ಲೆಲೂಯಾ. ಸೊ ನಾವು ಪ್ರತಿದಿನ ಇದೆಲ್ಲ ನಾವು ಮಾಡಬೇಕು. ಪ್ರತಿದಿನ ನಾವು ಇದೆಲ್ಲ ತಿರಸ್ಕರಿಸಿದರೆ ಪ್ರತಿದಿನ ನಾವು ದೇವರನ್ನು ತಿರಸ್ಕರಿಸ್ತಾ ಇದ್ದೀವಿ ಅಂತ ಅರ್ಥ ಮಾಡಿಕೋಬೇಕು. ಪ್ರತಿದಿನ ನಾವು ದೇವರನ್ನು ತಿರಸ್ಕರಿಸ್ತಾ ಇದ್ದೀವಿ. ತುಂಬಾ ಬಿಸಿ ಪಾಸ್ಟರ್, ತುಂಬಾ ಬಿಸಿ, ಅಯ್ಯೋ ಮಲಗಕ್ಕೆ ಟೈಮ್ ಇಲ್ಲ. ಆದರೆ ನಮಗೆ ಆಧ್ಯಾತ್ಮಿಕ ಜೀವನ ಬೇಡ, ಬಿಟ್ಬಿಡಿ, ಅದೇ ಮಾಡಿಕೊಳ್ಳಿ. ದೇವರ ಆತ್ಮನನ್ನು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಹಿಂಗೆ ಯಾರು ಹೇಳಬಾರದು. ಫಸ್ಟ್ ಆಫ್ ಆಲ್ ಯು ಶುಡ್ ಥಿಂಕ್, ವೈ ಡಿಡ್ ಯು ಟೇಕ್ ಬ್ಯಾಪ್ಟಿಸಮ್?
ನೀವು ಹೊಸದಾಗಿ ಹುಟ್ಟಬೇಕು ಎಂದು ಯಾಕೆ ದೇವರು ಹೇಳಿದರು? ಅವರ ಆತ್ಮನಿಂದ ನಡೆಸಲ್ಪಡುವುದಕ್ಕೆ ಅಲ್ಲವೇ? ಆತ್ಮೀಯ ಜೀವನವನ್ನು ನಡೆಸಲ್ಪಡುವುದಕ್ಕೆ ನಾವು ಹೊಸದಾಗಿ ಹುಟ್ಟಿರುವುದು. ನೀವು ಹುಟ್ಟಬಾರದಾಯಿತು. ಈ ಲೋಕದಲ್ಲಿ ನೀವು ಯೋಚನೆ ಮಾಡ್ತೀರಾ, ಅಯ್ಯೋ ನಾನು ಈ ಲೋಕದಲ್ಲಿ ಹುಟ್ಟಬಾರದಾಯ್ತು ಅಂತ. ಯಾಕೆ ನಾನು ದೇವರೇ ಈ ಲೋಕದಲ್ಲಿ ಹುಟ್ಟಿದೆ ಅಂತ. ಮತ್ತೆ ನಿಮಗೆ ಇನ್ನೊಂದು ಚಾಯ್ಸ್ ಇದೆ. ನಿಮ್ಮ ಚಾಯ್ಸಿನಿಂದ ನೀವು ಮತ್ತು ಹುಟ್ಟಿದೆ ಅಲ್ವೇ? ನಾನು ಬಂದು ನಿಮಗೆ ಫೋರ್ಸ್ ಮಾಡಿದೆಯಾ? ಯಾರಾದರೂ ಫೋರ್ಸ್ ಮಾಡಿದೆಯಾ? ಇಲ್ಲ. ಹೊಸದಾಗಿ ಹುಟ್ಟಿರೋದು ನಿಮ್ಮ ಆಯ್ಕೆಯಿಂದ ಆ ಜೀವನ ಮಾಡ್ರಿ. ಇಲ್ಲದಿದ್ದರೆ ನೀವು ಹೊಸದಾಗಿ ಹುಟ್ಟಬಾರದಾಯ್ತು. ಇದೇ ನಾನು ಹೇಳೋದು. From my mother's womb, we didn't choose. We are born. But to be a child of God, we have chosen. ದೇವರ ಮಕ್ಕಳೇ, ಬಿ ಕೇರ್ಫುಲ್, ಬಿ ಸೀರಿಯಸ್. ದೇವರ ಆತ್ಮವನ್ನು ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆತ್ಮನಲ್ಲಿ ಇಟ್ಕೊಂಡು ಬರೀ ನಿಮ್ಮ ಕೆಲಸ ಮಾಡಿಕೊಂಡು ದೇವರಿಗೋಸ್ಕರ ಟೈಮ್ ಇಲ್ಲ ಅಂತ ಹೇಳಬಾರದು. ದೇವರನ್ನು ತಿರಸ್ಕರಿಸಬಾರದು. ಡೋಂಟ್ ಅಲೌ ಗಾಡ್ ಟು ಫೈಟ್ ಅಗೇನ್ಸ್ಟ್ ಯು. ಫಾರ್ ಮೆನಿ ಗಾಡ್ ಈಸ್ ಫೈಟಿಂಗ್ ಅಗೇನ್ಸ್ಟ್. ಅರ್ಥ ಮಾಡಿಕೊಳ್ಳಿ ದೇವರ ಮಕ್ಕಳೇ. ಹಲ್ಲೆಲೂಯಾ. ಸೊ ನೀವು ಪ್ರತಿದಿನ ಇದೆಲ್ಲ ನೀವು ತಿರಸ್ಕರಿಸಿದರೆ ನೀವು ಪವಿತ್ರಾತ್ಮನನ್ನು ತಿರಸ್ಕರಿಸ್ತೀರಿ. ನೀವು ನಿಮ್ಮ ಸ್ವಂತ ಆತ್ಮನಿಂದ ಮುನ್ನಡೆಸಲ್ಪಡ್ತೀರಿ. ಅದಕ್ಕೆ ನಿಮಗೆ ಈ ಬೋಣಗೆ ಲೈಫ್ ಎಲ್ಲ ಬೇಕಾಗಿರಲಿಲ್ಲ. ನೀವು ಅರ್ಥ ಮಾಡಿಕೋಬೇಕು. ಇಟ್ ಈಸ್ ಯುವರ್ ಚಾಯ್ಸ್. ನಿಮ್ಮ ಚಾಯ್ಸಿನಿಂದ ನೀವು ಮತ್ತೆ ಹುಟ್ಟಿರುವುದು, ನೀವು ಹೊಸದಾಗಿ ಹುಟ್ಟಿರುವುದು, ನಿಮ್ಮ ಆತ್ಮನಿಂದ ನಡೆಸಲ್ಪಡುವುದಕ್ಕಲ್ಲ. ಹಲ್ಲೆಲೂಯಾ. ನೀವು ದೇವರ ಪವಿತ್ರಾತ್ಮನ ಮೂಲಕ ನಿಮ್ಮ ಆತ್ಮವನ್ನು ನೋಡಿಕೊಳ್ಳದಿದ್ದರೆ ನಿಮ್ಮ ದೇಹ ಮತ್ತು ಮನಸ್ಸು ನಿಮ್ಮ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಇಫ್ ಯುವರ್ ಸ್ಪಿರಿಟ್ ಈಸ್ ನಾಟ್ ಹೆಲ್ದಿ, ಯುವರ್ ಮೈಂಡ್ ಆ್ಯಂಡ್ ಬಾಡಿ ವಿಲ್ ನಾಟ್ ಬಿ ಪ್ರಾಪರ್. ಮೈಂಡ್ ಹೇಗೆ? ನಮಗೆ ಕಂಟ್ರೋಲ್ ಇಲ್ಲ. ಯೋಚನೆಗಳು 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 ಬಂದು ಭಯ ಭಯ ಭಯ. ದೇವರು ಹೇಳಿದ್ರೆ ಭಯಪಡ್ರಿ ಭಯಪಡ್ರಿ ಇಂದ ವಾಕ್ಯ ನಮಗೂ ಕೊಟ್ಟಿರೋದು. 10 ವರ್ಷ ಆಯ್ತು. ಇನ್ನೂ ಭಯಪಡ್ರಿ, ಆತಂಕ ಪಡ್ರಿ, ಚಿಂತಿಸುತ್ತಾ ಇರ್ರಿ. ಹೊಸ ವರ್ಷನ್ ವಿಶ್ವಾಸಿಗಳೇ ಬರೆದಿರ್ತಾರೆ. ನ್ಯೂ ವರ್ಷನ್ ಆಫ್ ಬೈಬಲ್. ಹಿಂಗೆ ಜೀವನ ಮಾಡುವರು ಹೊಸ ವರ್ಷನ್ ಬೈಬಲ್ ಬರೆದಿದ್ದಾರೆ. ಭಯಪಡಬೇಡ್ರಿ. ಏನು ಬಂದ್ರು ಹೌದು, ಆ ಭಯ ಬರ್ತದೆ. ಮತ್ತೆ ತಕ್ಷಣ ನಮಗೆ ಆ ಸೆಲ್ಫ್ ಕಂಟ್ರೋಲ್ ಸಿಗ್ತದೆ. ಹೇಗೆ? ನಮ್ಮ ಆತ್ಮನಿಂದ ಲೈಟ್ ಬರ್ತದೆ, ಶಕ್ತಿ ಸಿಗ್ತದೆ. ಇದೇ ವಿಶ್ವಾಸದಿಂದ ನಡೆಸಲ್ಪಡುವುದು. ದೇವರ ಮಕ್ಕಳೇ, ಅರ್ಥ ಮಾಡಿಕೊಳ್ಳಿ. ಸೊ ಇದು ನಾನು ಹೇಳ್ತಾ ಇದ್ದೀನಿ ನಿಮಗೆ. ನೀವೆಲ್ಲರೂ ಹೊಸದಾಗಿ ಹುಟ್ಟಿರೋದು ನಿಮ್ಮ ಆಯ್ಕೆಯಿಂದ. ನೀವು ಹೊಸದಾಗಿ ಹುಟ್ಟಿರೋದು ನಿಮ್ಮ ಆತ್ಮನಿಂದ ನಡೆಸಲ್ಪಡುವುದಕ್ಕಲ್ಲ. ಥಿಂಕ್ ವಾಟ್ ಐ ಆಮ್ ಟೆಲ್ಲಿಂಗ್. ಹಲ್ಲೆಲೂಯಾ. ಅದಕ್ಕೆ ನಾವು ಹೋಲಿ ಕಮ್ಯುನಿಯನ್ ತಕ್ಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮ ಡೆಡಿಕೇಶನ್ ಬಿ ರಿಯಲ್. ಲೆಟ್ಸ್ ಕ್ಲೋಸ್ ಅವರ್ ಐಸ್ ಇನ್ ಪ್ರೇಯರ್ಸ್.